Hello everyone. Today we are going to discuss about presumptions and conclusive proof. ಪೂರ್ವಭಾವನೆಗಳು ಮತ್ತು ನಿರ್ಣಾಯಕ ರುಜುವಾತು ಅಂದರೆ ಏನು? ಸೆಕ್ಷನ್ 101A and 11A and 112. So this is a 111ನೇ ಸೆಕ್ಷನ್ A and 112ನೇ ಸೆಕ್ಷನಲ್ಲಿ ರುಜುವಾತುಗಳ ಬಗ್ಗೆ ಮತ್ತು ಪ್ರಿಸಂಪ್ಷನ್ ಬಗ್ಗೆ, ಮೇನ್ಲಿ ಪೂರ್ವಭಾವನೆಗಳ ಬಗ್ಗೆ ನಾವು ನೋಡ್ತೀವಿ. ಮತ್ತು ಕನ್ಕ್ಲೂಸಿವ್ ಪ್ರೂಫ್ ಅಂದರೆ ಏನು ಅಂತ. ವಿ ಹ್ಯಾವ್ ಲುಕ್ಡ್ ಇನ್ ಟು ದೀಸ್ ಕಾನ್ಸೆಪ್ಟ್ಸ್. ದಟ್ ಈಸ್ ಸೆಕ್ಷನ್ 4 ಸ್ಪೀಕ್ಸ್ ಅಬೌಟ್ ಮೇ ಪ್ರಿಸ್ಯೂಮ್, shall presume and conclusive proof. May presume means which the in any section, if something is stated as a may presume, that is ಪೂರ್ವಭಾವನೆ ಮಾಡಬಹುದು ಅಂತ ಹೇಳಿ. shall presume, that is ಪೂರ್ವಭಾವನೆ ಮಾಡತಕ್ಕದ್ದು, ಅದನ್ನು ಮಾಡಲೇಬೇಕು, shall presume. So in certain cases when the section says that the court may presume, or it says when shall presume, what is the meaning of that and what is the meaning of conclusive proof? When we understand this, then we come to the different presumptions in the Evidence Act, wherein in different cases or in different circumstances how the court may presume or shall presume, and what is the meaning or what is the effect on the burden of proof on that particular instance or that particular circumstance, that we are going to look into in detail. First of all, let us discuss what is these three terms, that is may presume, shall presume and conclusive proof. ಈ ಮೂರು ಇದನ್ನ ತತ್ವಗಳನ್ನು ನಾವು ನೋಡೋಣ. Whenever it is provided by this act that the court may presume a fact, then it may either regard such fact as proved unless and until it is disproved, or may call for proof of it. ಯಾವಾಗ ಕೋರ್ಟ್ ಈ ಸಂಗತಿಯನ್ನ ಪೂರ್ವಭಾವನೆ ಮಾಡಬಹುದು ಅಂತ ಹೇಳಿರುತ್ತೆ ಈ ಅಧಿನಿಯಮದಲ್ಲಿ, ಆಗ ಕೋರ್ಟ್ ಈ ಸಂಗತಿಯನ್ನ ರುಜುವಾತು ಆಗಿದೆ ಅಥವಾ ಸಿದ್ಧಪಡಿಸಲಾಗಿದೆ ಅಂತ ಗಮನಿಸಬಹುದು. ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಡಿಸ್ಪ್ರೂವ್ಡ್, ಅದನ್ನ ಸಿದ್ಧಪಡಿಸಲಾಗಿದೆ, ಅದು ಡಿಸ್ಪ್ರೂವ್ ಆಗೋ ತನಕ, ಅದನ್ನ ಯಾವಾಗ ಇಲ್ಲ ಅಂತ ಹೇಳ್ತೀವಿ ನಾವು, ಕೋರ್ಟ್ ಮುಂದೆ ಸಿದ್ಧಪಡಿಸ್ತೀವಿ, ಆ ಸಂಗತಿ ಇಲ್ಲ ಅಂತ ಹೇಳಿದಾಗ ಅಂಥ ಸಂದರ್ಭಗಳಲ್ಲಿ ಅದು ಇದು ಮಾಡ್ಬೋದು. ಅಥವಾ ಎಲ್ಲಿವರೆಗೆ ಅದು ಡಿಸ್ಪ್ರೂವ್ ಆಗೋದಿಲ್ಲ, ಕೋರ್ಟ್ ಮುಂದೆ ಎಲ್ಲಿವರೆಗೆ ಅದು ಯಾರು ಅದನ್ನು ಕೇಳೋದಿಲ್ಲ ಅದನ್ನು, ಅಥವಾ ಈ ಯಾವುದೇ ಒಂದು ಸಾಕ್ಷಿ ಕೊಟ್ಟು ಆ ಸಂಗತಿ ಇಲ್ಲ ಅಂತ ಕೋರ್ಟ್ಗೆ ನಾವು ವಿಶ್ವಾಸ ಪಡಿಸ್ತೀವಿ, ಅಲ್ಲಿವರೆಗೆ ಆ ಕೋರ್ಟ್ ಅದನ್ನು ಪ್ರೂವ್ಡ್ ಅಂತ ತಿಳ್ಕೋಬಹುದು, ಅಥವಾ ಅದರದ್ದು ಸಿದ್ಧಪಡಿಸಿ ಅಥವಾ ರುಜುವಾತ ಕೊಡಿ ಅಂತಾನು ಕೇಳಬಹುದು. ಸೊ ಈ ಎರಡೂ ಏನಿದೆ ಅಂತ ಹೇಳಿದ್ರೆ, ಮೇ ಪ್ರಿಸ್ಯೂಮ್ ಅಂಡ್ ಶಾಲ್ ಪ್ರಿಸ್ಯೂಮ್ ಅಲ್ಲಿ ಕಡ್ಡಾಯವಾಗಿ ಅವ್ರು ಹೇಳಲೇಬೇಕು. ಫಾರ್ ಎಕ್ಸಾಂಪಲ್, ವೆನ್ ಎವರ್ ಇಟ್ ಈಸ್ ಡೈರೆಕ್ಟೆಡ್ ಬೈ ದಿಸ್ ಕೋರ್ಟ್ ದಟ್ ದ ಕೋರ್ಟ್ ಶಾಲ್ ಪ್ರಿಸ್ಯೂಮ್ ಎ ಫ್ಯಾಕ್ಟ್, ಶಾಲ್ ಪ್ರಿಸ್ಯೂಮ್, ಯಾವಾಗ ಒಂದು ಕೋರ್ಟ್ ಇದನ್ನ ಪೂರ್ವಭಾವನೆ ಮಾಡತಕ್ಕದ್ದು ಅಂತ ಹೇಳುತ್ತೆ, ಒಂದು ಸಂಗತಿಯಲ್ಲಿ ಪೂರ್ವಭಾವನೆ ಮಾಡತಕ್ಕದ್ದು ಅಂತ ಹೇಳುತ್ತೆ, ಆ ಥರ ಈ ಅಧಿನಿಯಮದಲ್ಲಿ ಯಾವುದೇ ಸೆಕ್ಷನ್ ಅಲ್ಲಿ ಹೇಳಿದ್ರೆ ಆವಾಗ ಅದು ಸಾಬೀತಾದ ಹೊರತು ಮತ್ತು ಆಗುವವರೆಗೆ ಆ ಸಂಗತಿಯ ಸಾಬೀತಾಗಬೇಕು ಅಥವಾ ಆಗಿದ್ದು ಅಂತ ಹೇಳಿ ಇದನ್ನ ಪರಿಗಣಿಸಬಹುದು. ಕೋರ್ಟನ್ನ ಇದು ಸಾಬೀತಾಗಿದೆ ಅಂತಾನೆ ಪರಿಗಣಿಸಬಹುದು. ಮೇ ಪ್ರಿಸ್ಯೂಮ್ ಅಂತ ಹೇಳುವಾಗ ಇದು ಆ ಸಂಗತಿ ಆಗಿದೆ ಅಂತ ಪರಿಗಣಿಸಬಹುದು, ಅಥವಾ ಅದನ್ನ ರುಜುವಾತು ಮಾಡಿ ಅಂತ ಹೇಳ್ಬೋದು. ಅದರಲ್ಲಿ ಡಿಫ್ರೆನ್ಸ್ ಇದೆ. ಈಗ ಸಾಬೀತು ಆಗಿದೆ ಅಂತ ಪ್ರಿಸ್ಯೂಮ್ ಮಾಡಿದರೆ, ಮಾಡತಕ್ಕದ್ದು ಅಂದರೆ ಅದನ್ನ ಮಾಡಿದೆ ಅಂತಾನೆ ಅರ್ಥ. ಸೊ ಅದನ್ನ ಆ ಸಂಗತಿ ಇದೆ ಅಂತಾನೆ ಅರ್ಥ. ಆವಾಗ ಅದನ್ನ ಡಿಸ್ಪ್ರೂವ್ ಮಾಡೋ ತನಕ ಅಥವಾ ಅದು ಸುಳ್ಳು ಅಂತ ಹೇಳೋ ತನಕ ಅದನ್ನ ಪ್ರೂವ್ಡ್ ಅಂತಾನೆ ಗಮನಿಸ್ಬೋದು. ಈ ಎರಡರಲ್ಲಿನೂ ಅಷ್ಟೇ ಇದೆ. ಆದರೆ ಈ ಮೇ ಪ್ರಿಸ್ಯೂಮ್ ಅಲ್ಲಿ ಏನಿದೆ ಅಂತಂದ್ರೆ, ಕೋರ್ಟ್ಗೆ ಒಂದು ಡಿಸ್ಕ್ರಿಷನ್ ಇದೆ. ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಕೋರ್ಟ್ ಹ್ಯಾಸ್ ಅ ಡಿಸ್ಕ್ರಿಷನ್, ಇಟ್ ಮೇ ಪ್ರಿಸ್ಯೂಮ್, ಇಟ್ ಮೇ ನಾಟ್ ಪ್ರಿಸ್ಯೂಮ್. But in the second instance, the court shall presume. So it will take it as a proved unless it is disproved. Here it will take it as proved unless it is disproved if it wants, or it may call for proof for it. So there are two instances where the court may have a discretion or not have a discretion to presume a fact.
ಇಫ್ ಇಟ್ ಇಸ್ ಸೇಸ್ ಶಾಲ್ ಪ್ರಿಸ್ಯೂಮ್ ದರ್ ಇಸ್ ನೋ ಡಿಸ್ಕ್ರಿಷನ್ ಆನ್ ದ ಕೋರ್ಟ್. ಈ ಮಾಡತಕ್ಕದ್ದು ಅಂತ ಹೇಳಿದ್ರೆ ಕೋರ್ಟ್ ಮುಂದೆ ಒಂದು ರುಜುವಾತ ಅದನ್ನ ಆಗಬೇಕು ಅಂತ ಹೇಳೋದು ಅಥವಾ ಇಲ್ಲ ಅಥವಾ ಅದನ್ನ ಸಾಬೀತಾಗಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಕೋರ್ಟಿನ ಸ್ವಂತ ವಿವೇಚನಾಧಿಕಾರ ಇರೋದಿಲ್ಲ. ಮೇ ಪ್ರಿಸ್ಯೂಮ್ ಅಲ್ಲಿ ಇರುತ್ತೆ. ಅದು ಅಲ್ಲದೆ ಕನ್ಕ್ಲೂಸಿವ್ ಪ್ರೂಫ್ ಆಫ್ ಅನದರ್ when one fact is declared by this act to be a conclusive proof of any other fact. ಒಂದು ಸಂಗತಿ ಹೇಳಿಬಿಟ್ಟು ಈ ಸಂಗತಿಯಿಂದ ಇನ್ನೊಂದು ಸಂಗತಿ ನಿರ್ಣಾಯಕವಾಗಿ ಅದು ರುಜುವಾತ ಆಗಿದೆ ಅಂತ ಈ ಅಧಿನಿಯಮ ಹೇಳಿದರೆ ಅಂಥ ಸಂದರ್ಭದಲ್ಲಿ ದ ಕೋರ್ಟ್ ಶಾಲ್ ಆನ್ ಪ್ರೂಫ್ ಆಫ್ ಒನ್ ಫ್ಯಾಕ್ಟ್ ರಿಗಾರ್ಡ್ ದ ಅದರ್ ಆಸ್ ಪ್ರೂವ್ಡ್. And there is one important thing, that the court shall not allow evidence to be given for the purpose of disproving that fact. ಸೊ ಆ ಒಂದು ನಿರ್ಣಾಯಕ ರುಜುವಾತ ಆಗಿದೆ ಅಂತ ಈ ಇದರಲ್ಲಿ ಹೇಳಿದ್ರೆ ಇಂಥ ಸಂಗತಿಗಳಿದ್ರೆ ಈ ಸಂಗತಿ ರುಜುವಾತ ಆಗಿದೆ ಅಂತ ಇದನ್ನ ಭಾವಿಸ್ಬೇಕು, ಇದನ್ನ ನಿರ್ಣಾಯಕ ಅಂತ ತಗೋಬೇಕು ಅಂತ ಯಾವಾಗ ಈ ಅಧಿನಿಯಮ ಹೇಳುತ್ತೆ ಆಗ ಕೋರ್ಟ್ ಏನ್ ಮಾಡುತ್ತೆ, ಒಂದು ಸಂಗತಿ ಅದರಲ್ಲಿ ಹೇಳಿರೋ ಸಂಗತಿ ಇದ್ದಾಗ ಇನ್ನೊಂದು ಸಂಗತಿ ಏನ್ ಹೇಳ್ತಾರೆ ಅದು ರುಜುವಾತ ಆಗ್ಬಿಟ್ಟಿದೆ ಅಥವಾ ಸಿದ್ಧಪಡಿಸಲಾಗಿದೆ ಅಂತ ಗಮನಕ್ಕೆ ತಗೊಳುತ್ತೆ. ಆವಾಗ ಅದಕ್ಕೆ ವಿರುದ್ಧವಾಗಿ ಏನಾದರೂ ಸಾಕ್ಷಿ ಕೊಡ್ತೀವಿ ಅಂತ ಅಂದ್ರೂ ಕೂಡ ಆ ಸಾಕ್ಷಿ ತಗೊಳಕ್ಕೆ ಅದು ಅನುಮತಿ ಕೊಡೋದಿಲ್ಲ ಕೋರ್ಟ್. ಅದನ್ನ ಕನ್ಕ್ಲೂಸಿವ್ ಪ್ರೂಫ್ ಅಂತಾನೆ ತಗೊಳುತ್ತೆ. ಅದರಿಂದ ನಾವು ಆ ಪೂರ್ವಭಾವನೆ ಪ್ರಶ್ನೆ ಬಂದಾಗ ಕೋರ್ಟ್ ಪೂರ್ವಭಾವನೆ ಮಾಡಬಹುದಾ ಅಥವಾ ಮಾಡತಕ್ಕದ್ದ ಅಥವಾ ಇದು ನಿರ್ಣಾಯಕ ರುಜುವಾತು ಇದೆಯಾ ಅಂತ ಈ ಸೆಕ್ಷನ್ 4 ಹೇಳಿರುವಂಥ ವ್ಯಾಖ್ಯೆ ಪ್ರಕಾರ ನಾವು ಗಮನಿಸ್ಬಿಟ್ಟು ಅದನ್ನ ಅರ್ಥ ತಗೋಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಲುಕ್ ಇನ್ ಟು ಸೆಕ್ಷನ್ 4 ಆ್ಯಂಡ್ ಸಿ ವಾಟ್ ಈಸ್ ದ ಆಕ್ಚುಯಲ್ ವರ್ಡ್ ವಿಚ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ದಟ್ ಸೆಕ್ಷನ್. ನಾವು ಕಮಿಂಗ್ ಟು the different presumptions. First of all, the effect of a presumption is that a party on whose favor a fact is presumed, he is relieved of the initial burden of proof. ಒಬ್ಬ ವ್ಯಕ್ತಿ ಒಂದು ಕೋರ್ಟ್ ಮುಂದೆ ಒಂದು ಸಂಗತಿ ಹೇಳ್ತಾನೆ ಅಂತ ಹೇಳಿದ್ರೆ ಆ ಸಂಗತಿಯನ್ನು ಅವನು ರುಜುವಾತುಪಡಿಸಬೇಕು, ಸಿದ್ಧಪಡಿಸಬೇಕು. ಆದರೆ ಯಾವಾಗ ಒಂದು ಪೂರ್ವಭಾವನೆ ಇದೆ ಅಂತ ಹೇಳಿದಾಗ ಆ ಪೂರ್ವಭಾವನೆಯ ಪರಿಣಾಮ ಏನು ಅಂತಂದ್ರೆ ಯಾರ ಪರವಾಗಿ ಆ ಪೂರ್ವಭಾವನೆ ಇದೆ ಆ ಸಂಗತಿಯ ಬಗ್ಗೆ ಅವನು ಅದನ್ನ ಮುಂಚಿತವಾಗಿ ಏನೋ ರುಜುವಾತಿನ ಭಾರ ಹೊಂದ್ಕೊಂಡಿರ್ತಾನೆ, ಆ ಭಾರವನ್ನು ಅವನು ಹೊಂದ್ಕೊಳ್ಳಲ್ಲ, ಅದು ರಿಲೀವ್ ಆಗಿಬಿಡುತ್ತೆ, ಅವನ ಮೇಲೆ ಅದು ಭಾರ ಇರೋದೇ ಇಲ್ಲ. ಅಂದರೆ ಅವನು ಅದನ್ನು ಆ ಫ್ಯಾಕ್ಟರ್ನ ಆ ಸಂಗತಿಯನ್ನು ಅವನು ಕೋರ್ಟ್ ಮುಂದೆ ಸಿದ್ಧಪಡಿಸೋದು ಬೇಕಾಗಿಲ್ಲ, ಕೋರ್ಟ್ ತಾನೇ ಅದನ್ನು ತಗೊಳುತ್ತೆ. ಆಗೇನಾಗುತ್ತೆ, ಕೋರ್ಟ್ ಪ್ರಿಸ್ಯೂಮ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಫ್ಯಾಕ್ಟ್ ಇನ್ ದ್ಯಾಟ್ ಪರ್ಸನ್ಸ್ ಫೇವರ್. And then unless something is given to the court which is contrary to that fact, the court, presuming that that is true, the court will act on it. So if some fact is given and there is a presumption relating to that fact, then the court will say that this is the truth or this is that fact is in existence. And unless the opposite party says something or gives some proof against that particular fact, unless the contrary is given to the court will act on that particular fact. That is the meaning or that is the effect of a presumption. ಒಂದು ಪೂರ್ವಭಾವನೆಯ ಪರಿಣಾಮ ಹೀಗಿದೆ, ಒಬ್ಬ ವ್ಯಕ್ತಿ ಒಂದು ಪೂರ್ವಭಾವನೆ ಇದ್ರ ಬಗ್ಗೆ ಇದೆ ಅಂದಾಗ ಅವನು ಏನೂ ರುಜುವಾತು ಪಡಿಸೋದು ಬೇಕಾಗಿಲ್ಲ. ಎಲ್ಲಿವರೆಗೆ ಅವನು ಅಪೋಸಿಟ್ ಪಾರ್ಟಿ ಅಥವಾ ಎದುರು ಪಕ್ಷದ ಮೇಲೆ ಈ ರುಜುವಾತಿನ ಭಾರ ಹೋಗುತ್ತೆ, ಅವನು ಏನಾದರೂ ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ ಅಂದರೆ ಆ ಸಂಗತಿ ಇದೆ ಅಸ್ತಿತ್ವದಲ್ಲಿ ಅಂತಾನೆ ಕೋರ್ಟ್ ಭಾವಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಉದಾಹರಣೆ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಸೆಕ್ಷನ್ 118 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಸೇಸ್ ದಟ್ every holder of a negotiable instrument is presumed to be a holder for consideration. ಯಾವುದೇ ಒಂದು ಚೆಕ್ ಅಥವಾ ಪ್ರಾಮಿಸರಿ ನೋಟ್, ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇರುವಾಗ ಅದನ್ನು ಅವನು ಯಾರು ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ ಅವನಿಗೆ ಇದು ಕನ್ಸಿಡರೇಷನು ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ ಒಂದು ಪೂರ್ವಭಾವನೆ ಇದೆ. ಅದು ಹಾಗೆ ಅವನ ಹತ್ರ ಇದು ಬಂದಿದ್ದೆ ಅಂತ ಪೂರ್ವಭಾವನೆ ಇಲ್ಲ, ಅದು ಹಾಗೆ ಅವನ ಹತ್ರ ಬಂದಿದೆ ಅಂತ ಅದನ್ನ ಸಿದ್ಧಪಡಿಸೋ ಭಾರ ಯಾರ ಮೇಲಿದೆ, ಅಪೋಸಿಟ್ ಪಾರ್ಟಿಗೆ. ಫಾರ್ ಎಕ್ಸಾಂಪಲ್ ಒಂದು ಚೆಕ್ ಕೊಟ್ಟಿದ್ರೆ ಆ ಚೆಕ್ ಏನೋ ಒಂದು ಪ್ರತಿಫಲಕ್ಕೇನೆ ಕೊಟ್ಟಿದ್ದಾರೆ ಅಂತ ಒಂದು ಪೂರ್ವಭಾವನೆ ಇದೆ. ವೆನ್ ದ ಚೆಕ್ ಇಸ್ ಗಿವೆನ್, ಇಟ್ ಈಸ್ ಎ ಪ್ರಿಸ್ಯೂಮ್ಡ್ ದಟ್ ಇಟ್ ಹ್ಯಾಸ್ ಬಿನ್ ಗಿವೆನ್ ಫಾರ್ ಕನ್ಸಿಡರೇಷನ್. So if that person has to say that it is forged or it is not given for consideration or he has taken advantage of me and he has put something else, ಏನೋ ಅವನ ಚೇಂಜ್ ಮಾಡಬೇಕಾದ್ರೆ ಆ ಪೂರ್ವಭಾವನೆ ಚೇಂಜ್ ಮಾಡಬೇಕಾದ್ರೆ ಆ ಪೂರ್ವಭಾವನೆ ಕೋರ್ಟಿನ ಮನಸ್ಸಿಂದ
ತೆಗೆದ್ಬೇಕಾಗಿದ್ರೆ ಅದಕ್ಕೆ ರುಜುವಾತಿನ ಭಾರ ಎದುರು ಪಕ್ಷದ ಮೇಲೆ ಇರುತ್ತೆ. ದ ಅಪೋಸಿಟ್ ಪಾರ್ಟಿ ಹ್ಯಾಸ್ ಅ ಬರ್ಡನ್. ಸೊ ದ ಕನ್ಸಿಡರೇಷನ್ ಇಸ್ ಪ್ರೆಸ್ಯೂಮ್ಡ್ ಇನ್ ಹಿಸ್ ಫೇವರ್. He is not required to prove that he gave the consideration. The burden is on the other party to show that there is no consideration. So that is why when we look into the presumption, then what is the meaning of conclusive proof and what is the difference? So rebuttable presumption. Presumption is rebuttable because once the presumption is given, the other part, the court will have a presumption. Presumption is taken, but the other party has a freedom to rebut it. So he can show that that presumption is not existing in this particular case. ಅವನು ಅದನ್ನು ಖಂಡಿಸಬಹುದು, ಈ ಪೂರ್ವಭಾವನೆ ಇಲ್ಲ ಅಂತ ಹೇಳಿ ನಿರಾಕರಿಸಬಹುದು, ಅದನ್ನ ಖಂಡಿಸಬಹುದು, ಕೋರ್ಟ್ಗೆ ಅವನು ಸಿದ್ಧಪಡಿಸಬಹುದು. ಅದಕ್ಕೆ ಅದು ಖಂಡಿಸಬಹುದಾದ ಪೂರ್ವಭಾವನೆ ಅಂತ ಹೇಳ್ತೀವಿ ನಾವು. ಆದರೆ ಕನ್ಕ್ಲೂಸಿವ್ ಪ್ರೂಫ್ ಅಂದಾಗ, ವೆನ್ ವಿ ಸೇ ಇಟ್ ಇಸ್ ಕನ್ಕ್ಲೂಸಿವ್ ಪ್ರೂಫ್, ಆಗ ಅದು ಖಂಡಿಸಕ್ಕೆ ಸಾಧ್ಯ ಇಲ್ಲ. ಅದು ಇದೆ ಅಂತಾನೆ ಅರ್ಥ. ಅದು ನಿರ್ಣಾಯಕ ಆಗ್ಬಿಟ್ಟಿದೆ. ಏನಾದರೂ ಒಂದು ಈ ಸಂಗತಿ ಇದ್ರೆ ಇನ್ನೊಂದು ಸಂಗತಿ ಅದ್ರ ಜೊತೆಲಿ ಇದ್ದೇ ಇದೆ, ಇದಿದ್ರೆ ಅದು ಇರಲೇಬೇಕು. ಸೊ ಇದು ನಿರ್ಣಾಯಕ. ಸೊ ದರ್ ಇಸ್, ಇಫ್ ಒನ್ ಫ್ಯಾಕ್ಟ್ ಇಸ್ ದೇರ್, ದ ಅದರ್ ಫ್ಯಾಕ್ಟ್ ಹ್ಯಾಸ್ ಟು ಬಿ ದೇರ್. It was stated in Sodhi Transport Company versus State of Uttar Pradesh in 1986 by the Supreme Court that when presumption is conclusive, it does not allow the production of any other evidence. ಯಾವಾಗ ಒಂದು ಪೂರ್ವಭಾವನೆ ನಿರ್ಣಾಯಕ ಆಗುತ್ತಾ, ನಿರ್ಣಾಯಕ ಅಂತ ಕೋರ್ಟ್ ತಗೊಳುತ್ತೆ ಅಥವಾ ಈ ಅಧಿನಿಯಮದಲ್ಲಿ ನಿರ್ಣಾಯಕ ಅಂತ ಹೇಳುತ್ತೆ, ಆಗ ನ್ಯಾಯಾಲಯ ಬೇರೆ ಯಾವುದೇ ಸಾಕ್ಷ್ಯನ ಹಾಜರುಪಡಿಸೋಕ್ಕೆ ಅನುಮತಿ ಕೊಡೋದಿಲ್ಲ. ಇಟ್ ವಿಲ್ ನಾಟ್ ಅಲೌ ದ ಪ್ರೊಡಕ್ಷನ್ ಆಫ್ ಎನಿ ಅದರ್ ಎವಿಡೆನ್ಸ್. ಬಟ್ ವೆನ್ ಇಟ್ ಈಸ್ ರಿಬರ್ಟೇಬಲ್, ಆ ಪ್ರಿಸಂಪ್ಷನ್ ಏನಾದರೂ ಪೂರ್ವಭಾವನೆ ಖಂಡಿಸಬಹುದು ಅಂತ ಪೂರ್ವಭಾವನೆ ಇದ್ರೆ, if it is rebuttable, then it only points out the party on whom the duty of going forward with evidence on the fact is presumed. ಸೊ ಅದನ್ನ ಕೋರ್ಟ್ ಬರೀ ಹೇಳುತ್ತೆ, ಈ ಕಾನೂನು ಏನು ಹೇಳುತ್ತೆ ಅಂತಂದ್ರೆ, ಯಾವ ವ್ಯಕ್ತಿ ಅದನ್ನ ರಿಬಟ್ ಮಾಡ್ಬೋದು, ಯಾರ ಮೇಲೆ ರುಜುವಾತಿನ ಭಾರ ಇದೆ ಅದನ್ನ ನಾವು ತಿಳ್ಕೋಬೇಕು. ಅದರಿಂದ ಆವಾಗ ಅವನು ಮುಂದೆ ಆ ಸಾಕ್ಷಿ ತಗೊಂಡು ಹೋದಾಗ, ಅದನ್ನ ಖಂಡಿಸಿದಾಗ, ಆವಾಗ ಇದು ಕೋರ್ಟ್ ಅದಕ್ಕೆ ನಿರ್ಣಯ ತಗೋಬಹುದು. ಸೊ ಈ ವ್ಯತ್ಯಾಸ ಈ ಎರಡರಲ್ಲಿ ಇದೆ, rebuttable presumption and conclusive proof. When that party has produced evidence fairly and reasonably to show that the real fact is not as presumed, when that party shows by evidence that yes, there is a presumption, but actually the fact is not like that, or the real fact is not this, so that presumption is false. Fairly and reasonable, he should show evidence, he should produce evidence to show that. As soon as he shows, the purpose of the presumption is over. There is no more a presumption. ಒಬ್ಬ ವ್ಯಕ್ತಿ ಒಂದು ಎವಿಡೆನ್ಸ್ ಕೊಟ್ಟು, ಈ ಪೂರ್ವಭಾವನೆ ಇಲ್ಲ, ಪೂರ್ವಭಾವನೆ ಪ್ರಕಾರ ನೀವು ಏನು ಅನ್ಕೊಂಡಿದ್ದೀರಾ ಆ ರೀತಿ ಇದಕ್ಕೆ ಸಂಗತಿಗಳು ಇಲ್ಲ ಅಂತ, ನಿಜವಾಗ್ಲೂ ಬೇರೆ ಸಂಗತಿಗಳು ಇದೆ ಅಂತ ಯಾವಾಗ ಅವನು ಕೋರ್ಟ್ ಮುಂದೆ ಒಂದು ಸೂಕ್ತವಾಗಿ ತೋರಿಸ್ತಾನೋ, ಆ ಸಮಯದಲ್ಲಿ ಈ ಪೂರ್ವಭಾವನೆಯ ಕಾರ್ಯ ಮುಗೀತು, ಅದರದ್ದು ಉದ್ದೇಶ ಮುಗೀತು. ಆ ಪೂರ್ವಭಾವನೆ ಹೇಗಿದೆ ಅದ್ರಿಗೆ ಮತ್ತೆ ಆ ಪೂರ್ವಭಾವನೆ ಮುಂದೆ ತಗೊಂಡು ಹೋಗೋಕ್ಕಾಗಲ್ಲ. ಅದು ಸೋಧಿ ಟ್ರಾನ್ಸ್ಪೋರ್ಟ್ ಕಂಪನಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ದ ಕೋರ್ಟ್ ಸೇಸ್ ದಟ್ ಒನ್ಸ್ ಇಟ್ ಈಸ್ ಪ್ರೂವ್ಡ್ ದಟ್ ದ ಪ್ರಿಸಂಪ್ಷನ್ ಈಸ್ ರಿಬಟೆಡ್, then the presumption does not remain, the purpose is over. Now coming to section 111A. Okay, there are two subclauses. First we'll go to the first subclause, presumption as to certain offenses. ಕೆಲವು ಅಪರಾಧಗಳ ಬಗ್ಗೆ ಪೂರ್ವಭಾವನೆಗಳು. ಸೆಕ್ಷನ್ 111A subclause 1. ಅದರಲ್ಲಿ when a person is accused of having committed an offense specified in subsection 2, ಇಲ್ಲಿ ಎರಡನೇ ಸಬ್ಸೆಕ್ಷನ್ ಅಲ್ಲಿ ಏನೇನೋ ಅಪರಾಧಗಳನ್ನು ನಮೂದಿಸಿದ್ದಾರೆ, ಆ ಅಪರಾಧಗಳ ಬಗ್ಗೆ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಇದ್ರೆ, ಆವಾಗ in any area declared to be a disturbed area under any enactment for the time being in force, making provision for the suppression of disorder and restoration and maintenance of public order. Suppose there is an area which is called which is declared by the government as a disturbed area under any law. At that time that law should be in force. Then in that law, what is the purpose of that law? The law is to make provision for suppressing the disorder and to restore the maintenance of public order in that area. Sometimes what happens in some area,
there is a disturbed area. It is declared as a disturbed area. There are a lot of issues of public order. It is a lot of public disorder is there, and to restore and maintain public order, this provision is made, and that area is declared to be a disturbed area. So when it is in such a area, and any area in which there has been over a month or more than 1 month, a period of more than 1 month, extensive disturbance of the public peace, when in that area there are so many areas where there may be some activities by antisocial elements, and they disturb the public peace. There is extensive disturbance of the public peace in that area, and in that area declared to be a disturbed area in that for the time being in force, and it is for the purpose of maintaining the restoring or maintaining the public order. In such case, such area, that person is accused to have committed any offense. ಯಾವುದೇ ಒಂದು ಜಾಗದಲ್ಲಿ, ಒಂದು ಸ್ಥಳದಲ್ಲಿ, ಆ ಸಂದರ್ಭಕ್ಕೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಆರೋಪ ಇದೆ. ಅವನು ಎರಡನೇ ಸಬ್ಸೆಕ್ಷನಲ್ಲಿ ಹೇಳಿರುವಂಥ, ನಮೂದಿಸಿರುವಂಥ ಈ ಅಪರಾಧಗಳ ಬಗ್ಗೆ ಅವನು ಆ ಅಪರಾಧ ಮಾಡಿದ್ದಾನೆ, ಯಾವುದೇ ಒಂದು ಅಪರಾಧ ಅದರಲ್ಲಿ ಹೇಳಿರುವಂಥ ಅಪರಾಧದಲ್ಲಿ ಒಂದು ಅಪರಾಧ ಮಾಡಿದ್ದಾನೆ ಅಂತ ಅವನ ಮೇಲೆ ಆರೋಪ ಇದೆ. ಆ ಏರಿಯಾದಲ್ಲಿ ಅವನು ಆ ವ್ಯಕ್ತಿ ಇದ್ದಾನೆ, ಅದನ್ನು ಅಪರಾಧ ಆ ಏರಿಯಾನಲ್ಲಿ ಮಾಡಿದ್ದಾನೆ, ಆ ಸ್ಥಳದಲ್ಲಿ ಮಾಡಿದ್ದಾನೆ. ಯಾವ ಸ್ಥಳದಲ್ಲಿ? ಆ ಸ್ಥಳ ಒಂದು ಇದನ್ನ ಸಾರ್ವಜನಿಕ ಆರ್ಡರ್ ರಕ್ಷಣೆಗೋಸ್ಕರ, ಒಂದು ಡಿಸಾರ್ಡರ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ, ಒಂದು ಇದನ್ನ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಗೋಸ್ಕರ, ಒಂದು ಶಾಂತಿ ಕಾಪಾಡೋಕ್ಕೋಸ್ಕರ ಯಾವ ಏರಿಯಾನಲ್ಲಿ 1 ತಿಂಗಳಕ್ಕಿಂತ ಜಾಸ್ತಿ ಸಮಯಕ್ಕೆ ಸುಮಾರು ಸಾರ್ವಜನಿಕ ಶಾಂತಿ ಡಿಸ್ಟರ್ಬ್ ಆಗಿದೆ, ಸುಮಾರು ಒಂದು ಗಲಾಟೆಗಳಾಗಿದೆ, ಸುಮಾರು ಒಂದು ಕಷ್ಟದ ಸಿಚುವೇಶನ್ಸ್ ನಿರ್ಮಾಣ ಆಗಿದೆ. ಆವಾಗ ಅದನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ, ಮತ್ತೆ ಅದರಲ್ಲಿ ಶಾಂತಿ ಸ್ಥಾಪನೆ ಮಾಡೋಕ್ಕೋಸ್ಕರ ಒಂದು ಏರಿಯಾ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಒಂದು ಇದನ್ನ ಮಾಡಿದ್ದಾರೆ, ಒಂದು ಡಿಕ್ಲರೇಷನ್ ಮಾಡಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ಡಿಕ್ಲರೇಷನ್ ಮಾಡೋದು ಸುಮಾರು ಒಂದು ಕಾನೂನು ಇರುತ್ತೆ. ಆ ಕಾನೂನದ ಪ್ರಕಾರ ಇದನ್ನ ನಾವು ಈ ಏರಿಯಾದಲ್ಲಿ ಇಂಥ ಅಪರಾಧ ಆಗಿದ್ರೆ ಆವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಒಂದು ಅಪರಾಧ ಆಗಿದ್ರೆ ಒಂದು ಏರಿಯಾನಲ್ಲಿ ಎಲ್ಲ ಕಾರ್ಯಗಳು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ನಡೆಯುತ್ತೆ. ಬಟ್ ಕೆಲವು ಸತಿ ಸ್ಪೆಷಲ್ ಕಾನೂನುಗಳು ಇರುತ್ತೆ. ಆ ಸ್ಪೆಷಲ್ ಕಾನೂನಲ್ಲಿ ಏನಾಗುತ್ತೆ ಅಂತಂದರೆ, ಆ ವ್ಯಕ್ತಿ ಏನಾದರೂ ಒಂದು ಅಫೆನ್ಸ್ ಮಾಡಿದ್ದಾನೆ ಅಂದರೆ ಅವನಿಗೂ ಒಂದು ಉದ್ದೇಶನೇ ಬೇರೆ ಅಂತ ತಿಳ್ಕೊಬಹುದು. ಸೊ ಪೂರ್ವಭಾವನೆ ಅಂಥ ಏರಿಯಾದಲ್ಲಿ ಏನಾದರೂ ಒಂದು ಘಟನೆ ಆದರೆ ಅಥವಾ ಆರೋಪ ಆಗಿದ್ರೆ ಅದ್ರ ಬಗ್ಗೆ ಪೂರ್ವಭಾವನೆ ಹೇಗೆ ಉಂಟಾಗುತ್ತೆ ಅಂತ ಈ ಸೆಕ್ಷನ್ ಹೇಳುತ್ತೆ. ಸೊ ಇಟ್ ಮೇ ಪ್ರೆಸ್ಯೂಮ್ ಸರ್ಟನ್ ಥಿಂಗ್ಸ್ ಇನ್ ಸಚ್ ಕೇಸಸ್. ಸೊ ಹಿಯರ್ when we speak of subclause 1, it is shown that such person, avನ ಮೇಲೆ ಆರೋಪ ಇದೆ, ಮತ್ತೆ that person was in that place in such area at the time when the firearms or explosives were used in that area. ಒಬ್ಬ ವ್ಯಕ್ತಿಯು ಈ ಉಪಕಲಮದಲ್ಲಿ ಹೇಳಿರುವಂಥ ಅಪರಾಧಗಳ ಬಗ್ಗೆ ಆಪಾದಿತನಾಗಿದ್ರೆ, ಅಂಥ ಸದ್ಯ ಜಾರಿಯಲ್ಲಿ ಇರುವಂಥ ಯಾವುದೇ ಕಾನೂನು ಮೇರೆಗೆ ಅಲ್ಲಿ ಗಲಭೆ ಪ್ರೇರಿತ ಏರಿಯಾ, ಇಟ್ ಈಸ್ ಅ ಡಿಕ್ಲೇರ್ಡ್ ಏರಿಯಾ ಆಸ್ ಎ ಡಿಸ್ಟರ್ಬ್ಡ್ ಏರಿಯಾ ಅಂತ ಘೋಷಿಸಲಾಗಿದೆ. ಅಂಥ ಜಾಗದಲ್ಲಿ 1 ತಿಂಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಸಾರ್ವಜನಿಕ ಶಾಂತಿಗೆ ತೀವ್ರವಾದ ಭಂಗ ಆಗಿದೆ, ತೀವ್ರವಾಗ ಭಂಗಪಡಿಸಿರುವಂಥ ಘಟನೆಗಳು ನಡೆದಿವೆ ಅಲ್ಲಿ. ಸೊ ಅಂಥ ಇದನ್ನು ಆ ಸಮಯದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವ ಸಶಸ್ತ್ರ ಅಸ್ತ್ರಗಳು ಅಥವಾ ಎಕ್ಸ್ಪ್ಲೋಸಿವ್ಸ್ ಅಥವಾ ಒಂದು ಸ್ಫೋಟಕ ಪದಾರ್ಥಗಳು ಅಲ್ಲಿ ಉಪಯೋಗಿಸಲಾಗಿದೆ ಅಂತ ಗಮನಕ್ಕೆ ಬಂದಿದ್ರೆ, ಅಂಥ ಸ್ಥಾನದಲ್ಲಿ ಆ ವ್ಯಕ್ತಿ ಇದ್ರೆ, that person was there in that area at a time when firearms or explosives were used at or from that place to attack or resist. ಅದು ಸಾರ್ವಜನಿಕ ಶಾಂತಿಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ, ಶಾಂತಿಯನ್ನು ಕಾಪಾಡುವ ಪ್ರಭಾವದಲ್ಲಿ ಇರುವಂಥ ಆಕ್ರಮಣ ಮಾಡಲು ಅಥವಾ ಅವರಿಗೆ ಅಡ್ಡಿ ಉಂಟು ಮಾಡಲು ಒಂದೊಂದು
ಮತ್ತು ಸ್ಫೋಟಕ ಪದಾರ್ಥಗಳು ಅಥವಾ ಇಂಥ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸಿದ್ದಾರೆ ಅಂತ ತೋರಿಸಲಾದಾಗ ಅಂಥ ವ್ಯಕ್ತಿಗಳು ಅವನ ಹತ್ರ ಈ ಸ್ಫೋಟಕ ಪದಾರ್ಥಗಳು ಇತ್ತು ಅಥವಾ ಫೈರ್ ಆರ್ಮ್ಸ್ಗಳು ಇತ್ತು ಅಂತ ತೋರಿಸಿದಾಗ ಫ್ರಮ್ ದ್ಯಾಟ್ ಪ್ಲೇಸ್ ಟು ಅಟ್ಯಾಕ್ ಆರ್ ರೆಸಿಸ್ಟ್ ದ ಮೆಂಬರ್ಸ್ ಆಫ್ ಎನಿ ಆರ್ಮ್ಡ್ ಫೋರ್ಸಸ್, ಯಾವುದೇ ಒಂದು ಸಶಸ್ತ್ರ ದಳ ಮೆಂಬರ್ಸ್ಗೆ ಅಟ್ಯಾಕ್ ಮಾಡೋ ಉದ್ದೇಶದಿಂದ ಅಥವಾ ರೆಸಿಸ್ಟ್ ಮಾಡೋ ಉದ್ದೇಶದಿಂದ ಈ ಫೈರ್ ಆರ್ಮ್ಸ್ ಉಪಯೋಗಿಸಿದಾಗಿದೆ ಆ ಜಾಗದಲ್ಲಿ. ಆರ್ ದ ಫೋರ್ಸಸ್ ಚಾರ್ಜ್ ವಿತ್ ದ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಆಕ್ಟಿಂಗ್ ಇನ್ ದ ಡಿಸ್ಚಾರ್ಜ್ ಆಫ್ ದ ಡ್ಯೂಟೀಸ್, ತನ್ನ ಕಾರ್ಯನಿರ್ವಹಿಸುವಾಗ ಯಾವುದೇ ಒಂದು ಸಶಸ್ತ್ರ ದಳ ಅಥವಾ ಯಾವುದೇ ಒಂದು ಈ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಕಾಪಾಡ್ಕೊಳ್ಳುವಂಥ ಸಾರ್ವಜನಿಕ ಆರ್ಡರ್ನ ಕಾಪಾಡ್ಕೊಳ್ಳುವಂಥ ಉದ್ದೇಶದಿಂದ ಯಾರಿಗೆ ನೇಮಕ ಮಾಡಿದಾರೋ ಅಂಥ ದಳದ ಮೇಲೆ ಹಲ್ಲೆ ಆಗೋಕ್ಕೋಸ್ಕರ ಅಥವಾ ಅವರ ಹಲ್ಲೆನ ರೆಸಿಸ್ಟ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದಾರೆ ಅಂಥ ಸ್ಥಳ ಇದ್ದಾಗ ಅಂಥ ಸ್ಥಳದಲ್ಲಿ ಆ ವ್ಯಕ್ತಿ ಇದ್ದಾನೆ ಮತ್ತು ಅವನ ಮೇಲೆ ಇಲ್ಲಿ ಮುಂದೆ ಹೇಳಿರುವಂಥ ಈ ಅಪರಾಧ ಮಾಡಿದ್ದಾನೆ ಅಂತ ಅಪಾದನೆ ಇದೆ. ಆವಾಗ ಪೂರ್ವಭಾವನೆ ಏನು? ಸಿ, ದ ಕ್ವೆಶ್ಚನ್ ಈಸ್ ದಟ್ ದರ್ ಈಸ್ ಎ ಕಂಡೀಷನ್ that it is a disturbed area. So what is the presumption? The presumption is that unless the contrary is shown that such person has committed an offense, ಅಂತ ವ್ಯಕ್ತಿ ಆ ಅಪರಾಧವನ್ನು ಕಮಿಟ್ ಮಾಡಿದ್ದಾನೆ ಆ ಅಪರಾಧವನ್ನು ಅಂತ ಹೇಳಿ ಒಂದು ಪೂರ್ವಭಾವನೆ ಇದೆ. ಇದು ರಿಬಟೇಬಲ್ ಅನ್ಲೆಸ್ ದ ಕಾಂಟ್ರರಿ ಇಸ್ ಶೋನ್. ಅದಕ್ಕೆ ವಿರುದ್ಧವಾಗಿ ತೋರಿಸೋ ತನಕ ಕೋರ್ಟ್ ಅವನು ಮಾಡಿದ್ದಾನೆ ಅಂತಾನೆ ಊಹೆ ಮಾಡ್ಕೊಳ್ತಾರೆ. ಅಂದರೆ ದ ಕಂಡೀಷನ್ ಶುಡ್ ಬಿ ನೋಟಿಸ್ಡ್ ಹಿಯರ್. ಸೊ ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಅ ಡಿಸ್ಟರ್ಬ್ಡ್ ಏರಿಯಾ, ಆ್ಯಂಡ್ ದಟ್ ಡಿಸ್ಟರ್ಬ್ಡ್ ಏರಿಯಾ there should be the use of firearms or explosives in order to attack or resist the armed forces, and a person must be charged of an offense which is stated in the next subsection. Then he should be present there. ಅವನು ಬರೀ ಅಲ್ಲಿ ಇದ್ದಾನೆ ಅಂತ ಸಾಕು, ಅವನು ಅಟ್ಯಾಕ್ ಮಾಡಿದ್ದಾನೆ ಅಂತ ತೋರಿಸೋದು ಬೇಕಾಗಿಲ್ಲ. ಅಂಥ ಒಂದು ಏರಿಯಾ ಇದೆ, ಅಂಥ ಒಂದು ಜಾಗ ಇದೆ, ಅದು ಡಿಸ್ಟರ್ಬ್ಡ್ ಏರಿಯಾ ಅಂತ ಘೋಷಣೆ ಮಾಡಲಾಗಿದೆ ಇದನ್ನು ಸರ್ಕಾರದಿಂದ. ಯಾಕೆಂದರೆ ಅಲ್ಲಿ ಸುಮಾರು ಈ ಥರ ಘಟನೆಗಳು ನಡೆದಿದೆ. 1 ತಿಂಗಳಿಂದ ಸಾರ್ವಜನಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥ ಒಂದು ಇದನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲ ದಳಗಳನ್ನು ಪೋಸ್ಟ್ ಮಾಡಿದ್ದಾರೆ. ಸುಮಾರು ಸಶಸ್ತ್ರ ದಳ ಇದ್ದರು ಅಲ್ಲಿ. ಅಂಥ ಜಾಗದಲ್ಲಿ ಒಂದು ಸಶಸ್ತ್ರ ದಳ ಇರುವಾಗ ಈ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಆಗಿದೆ, ಅಲ್ಲಿ ಸ್ಫೋಟಕ ಪದಾರ್ಥದ ಪ್ರಯೋಗ ಆಗಿದೆ, ಅಂತಹ ಸ್ಥಾನದಲ್ಲಿ ಈ ವ್ಯಕ್ತಿ ಇದ್ದಾನೆ ಅಂತ ತೋರಿಸಿದ್ರೆ. ಸಿ, there are the use of firearms in that place, there is a use of explosives in that place, and it has been to resist or to attack the persons who are there posted for maintaining of public peace. On them there has been an attack, and since 1 month that particular area is very much disturbed and the law and order situation is difficult in that area. In that place this person is found, it shall be presumed that he has committed that offense. ಆವಾಗ ಒಂದು ಪೂರ್ವಭಾವನೆ ಏನು, ಅವನು ಅದನ್ನು ಅಪರಾಧ ಮಾಡಿದ್ದಾನೆ ಅಂತ. ಸೊ ಸಬ್ಕ್ಲಾಸ್ 2 ಏನು ಹೇಳುತ್ತೆ, ಈ ಅಪರಾಧಗಳ ಬಗ್ಗೆ ಹೇಳುತ್ತೆ. ವಿಚ್ ಆರ್ ದ ಅಫೆನ್ಸಸ್ ವಿಚ್ ಆರ್ ಫಾಲೋಯಿಂಗ್. ಈ ವ್ಯಕ್ತಿಯ ಮೇಲೆ ಏನು ಚಾರ್ಜ್ ಇರಬೇಕು ಅಂತಂದರೆ, ಅಫೆನ್ಸ್ ಅಂಡರ್ ಸೆಕ್ಷನ್ 121, 121A, 122 or 123 of the Indian Penal Code. ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಏನೇನೋ ಶಾಂತಿಯ ಭಂಗ ಮಾಡುವಂಥ ಪ್ರಾವಿಷನ್ಸ್ಗಳಿದೆ, ಆ ಎಲ್ಲ ಪ್ರಾವಿಷನ್ಸ್ಗಳಲ್ಲಿ ಅವನಿಗೆ ಇದನ್ನು ಆಪಾದನೆ ಮಾಡಿದ್ದಾರೆ ಅವನ ಮೇಲೆ. ಮತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ ಆರ್ ಅಟೆಂಪ್ಟ್ ಟು ಕಮಿಟ್ ಆರ್ ಅಬೆಟ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 122 or 123 ಆಫ್ ದ ಇಂಡಿಯನ್ ಪೀನಲ್ ಕೋಡ್. ಈ ಸೆಕ್ಷನ್ಸಲ್ಲಿ 122 ಮತ್ತು 123ನೇ ಸೆಕ್ಷನ್ ಪ್ರಕಾರ ಅವನು ಒಂದು ಇದನ್ನು ಕ್ರಿಮಿನಲ್ ಒಳಸಂಚು ಅಥವಾ ಅಲ್ಲಿ ಒಂದು ಅಫೆನ್ಸ್ ಮಾಡೋಕ್ಕೆ, ಒಂದು ಅಪರಾಧ ಮಾಡೋಕ್ಕೆ ಅವನು ಸಹಾಯ ಮಾಡಿದ್ದಾನೆ ಅಥವಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಥವಾ ಮಾಡಿದ್ದಾನೆ ಅಂತ ಹೇಳಿ ಅವನ ಮೇಲೆ ಏನಾದರೂ ಇದಿದ್ರೆ, ಅಂಥ ಅಪಾದನೆ ಇರುವಾಗ ಈ ಅಫೆನ್ಸಸ್ಗೋಸ್ಕರ ಅವನು ಅಲ್ಲಿ ಆ ಸ್ಥಾನದಲ್ಲಿ ಸಿಕ್ಕಿದ್ದಾನೆ ಅಂದರೆ ಸಾಕು, ಆವಾಗ ಅವನ ಮೇಲೆ ಒಂದು ಪೂರ್ವಭಾವನೆ ಇರುತ್ತೆ. ಆವಾಗ ಏನಾಗುತ್ತೆ, ಅಪೋಸಿಟ್ ಪಾರ್ಟಿ ಸಾಮಾನ್ಯವಾಗಿ ಒಂದು ಕ್ರಿಮಿನಲ್ ಕೇಸ್ ಇರುವಾಗ ಪ್ರಾಸಿಕ್ಯೂಷನ್ ಮೇಲೆ ಒಂದು ಭಾರ ಇರುತ್ತೆ, ರುಜುವಾತಿನ ಭಾರ.
ಅಲ್ಲಿವರೆಗೆ ಇವನು ಇನ್ನೋಸೆಂಟ್ ಅಂತ ತಗೊಳ್ತಾರೆ, ಅವನ ನಿರಪರಾಧಿ ಅಂತ ಭಾವನೆ ಇರುತ್ತೆ. ಅದನ್ನ ಬಗ್ಗೆ ನಾವು ಚರ್ಚಿಸಿದ್ದೀವಿ. ಸೊ ಒಬ್ಬ ವ್ಯಕ್ತಿ ಒಂದು ಇದನ್ನು ಮಾಡಿದ್ದಾನೆ ಅಂತ ಹೇಳಿದಾಗ, ಒಂದು ಆಪಾದನೆ ಇದೆ ಅಂತ ಹೇಳಿದಾಗ ಅದನ್ನು ಪೂರ್ತಿಯಾಗಿ ಅವನು ಮಾಡಿದ್ದಾನೆ ಯಾವುದೇ ಸಂಶಯ ಇಲ್ಲದೆ ಅಂತ ತೋರಿಸೋ ಭಾರ ಯಾರ ಮೇಲೆ ಇರುತ್ತೆ? ಈ ಕಾನೂನು ಮೇಲೆ ಇರುತ್ತೆ, ಪ್ರಾಸಿಕ್ಯೂಷನ್ ಮೇಲೆ ಇರುತ್ತೆ. ಆದರೆ ಅದಕ್ಕೆ ಒಂದು ಅಪವಾದ ಅಂತ ಈ ಸೆಕ್ಷನ್ಸ್ಗಳು ಇದೆ. ಇದರಲ್ಲಿ ಸೆಕ್ಷನ್ 101A is a exception to the normal rule that when a crime is committed and a person is accused of a crime, he is taken as he is presumed to be not guilty or innocent until the prosecution proves by without a reasonable doubt that he is guilty. But in this case it is if he is just found in such areas which is a disturbed area, then he is presumed to be guilty, and then the other party has to prove, that is his defense has to prove that see, he is presumed means what? The prosecution need not prove it. Then he has to prove it that he is not guilty. When there is a presumption upon him that he has committed an offense, then he has to prove that he has not committed an offense, and he has the burden of proof is on that accused itself. That is 101A. The next we speak about conclusive proof. Now the conclusive proof of legitimacy and birth during marriage. Birth during marriage. Conclusive proof of ವೈವಾಹಿಕ ಸಂಬಂಧದ ಅವಧಿಯಲ್ಲಿನ ಜನನವು ಮತ್ತು ವಿಧಿಸಮ್ಮತ ಜನನ ಅಂತ ಹೇಳಕ್ಕೆ ಒಂದು ನಿರ್ಣಾಯಕ ರುಜುವಾತು. ಅದು 112ನೇ ಸೆಕ್ಷನ್ ಹೇಳುತ್ತೆ. ಸೊ ವಾಟ್ ಇಟ್ ಸೇಸ್ ಇಸ್ ದ ಫ್ಯಾಕ್ಟ್ ದ್ಯಾಟ್ ಎನಿ ಪರ್ಸನ್ ವಾಸ್ ಬಾರ್ನ್ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ಎ ವ್ಯಾಲಿಡ್ ಮ್ಯಾರೇಜ್. ದ ಫ್ಯಾಕ್ಟ್ ದ್ಯಾಟ್ ಎನಿ ಪರ್ಸನ್ ವಾಸ್ ಬಾರ್ನ್ ಡ್ಯೂರಿಂಗ್ the continuance of a valid marriage, that is the word used, valid marriage between his mother and any man. ಒಬ್ಬ ವ್ಯಕ್ತಿ ತನ್ನ ತಾಯಿ ಮತ್ತು ಯಾರೋ ಒಬ್ಬ ಅವರ ತಾಯಿ ತಂದೆಯ ಮಧ್ಯದಲ್ಲಿ ಒಂದು ಊರ್ಜಿತವಾಗಿ ವಿವಾಹ ಆಗಿರಬೇಕು. ಆ ವಿವಾಹ ಜಾರಿಯಲ್ಲಿ ಇರುವಾಗ ಒಬ್ಬ ವ್ಯಕ್ತಿ ಹುಟ್ಟಿರಬೇಕು, ಅಥವಾ within 280 days after its dissolution. ಅಕಸ್ಮಾತ್ ಆ ವಿಧಿಯುಕ್ತ ವಿವಾಹ ಡಿಸಾಲ್ವ್ ಆಗಿದ್ರೆ, ಕೊನೆಗೊಳಿಸಿದ್ರೆ, ಡೈವರ್ಸ್ ಆಗಿ ಕೊನೆಗೊಳಿಸಿದ್ರೆ 280 ದಿನ ಒಳಗೆ, ಅದು ಡೈವರ್ಸ್ ಆದಮೇಲೆ 280 ದಿನ ಒಳಗೆ ಅವನು ಹುಟ್ಟಿದ್ರೆ, ಆ ಟೈಮಲ್ಲಿ ದ ಮದರ್ ರಿಮೇನ್ಸ್ ಅನ್ಮ್ಯಾರಿಡ್ ಡ್ಯೂರಿಂಗ್ ದಟ್ ಟೈಮ್. ಡೈವರ್ಸ್ ಆದರೂ ಕೂಡ ಮದರ್, ಅವ್ರ ತಾಯಿ ಇನ್ನು ಆ ಸಮಯದಲ್ಲಿ ಪುನಃ ವಿವಾಹ ಮಾಡಿಲ್ಲ. ಅಂಥ ಸಂದರ್ಭದಲ್ಲಿ ಅವನು ಹುಟ್ಟಿದರೆ ಇಟ್ ಈಸ್ ಎ ಕನ್ಕ್ಲೂಸಿವ್ ಪ್ರೂಫ್ ದ್ಯಾಟ್ ಹಿ ಈಸ್ ದ ಲೆಜಿಟಿಮೇಟ್ ಸನ್ ಆಫ್ ದ್ಯಾಟ್ ಮ್ಯಾನ್. ಅವರ ತಾಯಿಯ ಹಸ್ಬೆಂಡ್ ಯಾರಿದ್ದಾರೆ, ಅವರ ತಂದೆಯ ಅವನು ವಿಧಿಯುಕ್ತ ಮಗ ಅಥವಾ ಕಾನೂನು ಸಮ್ಮತ ಮಗ ಇದ್ದಾನೆ ಅಂತ ಒಂದು ಪೂರ್ವಭಾವನೆ ಅಲ್ಲ, ಇದು ನಿರ್ಣಾಯಕ ರುಜುವಾತು. ಅನ್ಲೆಸ್ ಇಟ್ ಕ್ಯಾನ್ ಬಿ ಶೋನ್, ಇದರಲ್ಲಿ ಒಂದೇ ಒಂದು, ಇದು ರಿಬಟ್ ಮಾಡೋ ಪ್ರಶ್ನೆ ಇಲ್ಲ. ಅನ್ಲೆಸ್ ಇಟ್ ಕ್ಯಾನ್ ಬಿ ಶೋನ್ ದಟ್ ದ ಪಾರ್ಟೀಸ್ ಟು ದಟ್ ಮ್ಯಾರೇಜ್ ಹ್ಯಾಡ್ ನೋ ಆಕ್ಸೆಸ್ ಟು ಈಚ್ ಅದರ್ ಅಟ್ ಎನಿ ಟೈಮ್ ವೆನ್ ಹಿ ಕುಡ್ ಹ್ಯಾವ್ ಬೀನ್ ಬಿಗಾಟನ್. ಸೊ ದರ್ ಶುಡ್ ಬಿ only one thing to prove that he is not the legitimate son of that man. It can be shown that those the husband and wife had not an access to each other at the time when he could have been begotten. ಅಂದರೆ ಯಾವುದೇ ಇದನ್ನ ಅಂಥ ವಿವಾಹ ಇರುವಾಗ ಅಥವಾ ಅದು ವಿವಾಹ ವಿಘಟನೆ ಆಗಿದೆ ಅಂತ 280 ದಿನ ಒಳಗೆ ಅವನು ಹುಟ್ಟಿದ್ದಾನೆ, ತಾಯಿಯ ಮದುವೆ ಆಗಿಲ್ಲ ಅಂದರೆ ಅವನು ತಂದೆಯ ಮಗ ಅಂತಾನೆ ಒಂದು ಪೂರ್ವಭಾವನೆ ಇದೆ, ಒಂದು ರುಜುವಾತು ಇದೆ. ಆದರೆ ಅದಕ್ಕೆ ಗರ್ಭಧಾರಣ ಆಗೋ ಸಮಯದಲ್ಲಿ, ಆ ಸಮಯದಲ್ಲಿ ಅಂದರೆ ಅವರ ಇಬ್ಬರದ ಮಧ್ಯ ಯಾವುದೇ ಸಂಬಂಧ ಇರಲಿಲ್ಲ ಅಥವಾ ಅವರ ಒಬ್ಬರೊಬ್ಬರಿಗೆ ಆಕ್ಸೆಸ್ ಇರಲಿಲ್ಲ ಅಂತ ಹೇಳಿ, ಯಾವುದೇ ಸಮಯದಲ್ಲಿ ಆ ವಿವಾಹ ಪಕ್ಷಕಾರರು ಏನಿದ್ದಾರೆ ಅವರು ಪರಸ್ಪರ ಏನು ಸಂಪರ್ಕ ಆಗಲಿಲ್ಲ ಅಂತ ಹೇಳಿ ತೋರಿಸೋ ಅಂಥ ಯಾವುದೇ ಒಂದು ಸಾಕ್ಷಿ ಇದ್ದರೆ, ಅದು ತೋರಿಸೋ ಅಂಥ ಏನಾದರೂ ಸಂದರ್ಭ ಇದ್ದರೆ
ಅದು ಆವಾಗ ಮಾತ್ರ ಇದನ್ನು ಕ್ವೆಶ್ಚನ್ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು. ಇಲ್ಲ ಅಂತಂದರೆ ಅದು ತೋರಿಸುವಂಥ ಯಾವುದೇ ಸಂಗತಿ ಇಲ್ಲ ಅಂತ ಹೇಳಿದ್ರೆ ನಿರ್ಣಾಯಕ ರುಜುವಾತು ಆಗಿದೆ ಅಂತಲೇ ಅರ್ಥ. ಇದು ರುಜುವಾತಾಗಿದೆ, ನಿರ್ಣಾಯಕ ರುಜುವಾತು ಇದೆ ಅಂತ ಹೇಳಿದರೆ ಅದಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಎವಿಡೆನ್ಸ್ ತಗೊಳ್ಳೋದಿಲ್ಲ. ಇವರು ಅವ್ರ ಮಗ ಇಲ್ಲ ಅಂತ ತೋರ್ಸೋಕ್ಕೆ ಯಾವುದೂ ಒಂದು ಸಾಕ್ಷಿ ಕೊಡೋ ಹಾಗೆ ಇಲ್ಲ. ದ ಕೋರ್ಟ್ ವಿಲ್ ನಾಟ್ ಅಡ್ಮಿಟ್ ಎನಿ ಎವಿಡೆನ್ಸ್ ಟು ಶೋ ದಟ್ he is not the legitimate son of that man if they are husband and wife and it is a valid marriage and he is born during the continuance of the valid marriage. But if the marriage is dissolved also, within 280 days he has been born, mother is not married. That is a conclusive proof that he is a legitimate son of that person only who was married to his mother. But if it is shown that only on one ground that they had no access to each other at the time when he could have been begotten, ಇದನ್ನ ಅವರ ಹೊಟ್ಟೆಯಲ್ಲಿ ಯಾವ ಸಮಯದಲ್ಲಿ ಅವನು ಇರ್ದಿದ್ನೋ ಅಂಥ ಸಮಯದಲ್ಲಿ ಅವರ ಸಂಪರ್ಕ ಇರಲಿಲ್ಲ ಅಂತ ತೋರಿಸುವಾಗ ಆ ಕಾರಣಕ್ಕೆ ಮಾತ್ರ ಪ್ರೂವ್ ಮಾಡಬಹುದು. ದಟ್ ಈಸ್ ಸೆಕ್ಷನ್ 112, ಪ್ರಿಸಂಪ್ಷನ್ ಆಫ್ ಲೆಜಿಟಿಮಸಿ. ಅದು ನಿರ್ಣಾಯಕ ರುಜುವಾತು. ಆ ಅವಧಿಯಲ್ಲಿ ಅವನು ಜನನ ಆಗಿದ್ರೆ ಅವರದು ವಿಧಿಸಮ್ಮತ ಮಗ ಅಂತ ಮಗ ಅಥವಾ ಮಗಳು, ವಾಟ್ ಎವರ್ ಇಟ್ ಇಸ್. ಹಿಯರ್ ಮ್ಯಾನ್ ಇನ್ಕ್ಲೂಡ್ಸ್ ವುಮೆನ್. So, presumption of legitimacy, the effect of the provision is that a child born to married parents is conclusively presumed to be the child of or their child only. ಅವರ ಮದುವೆ ಆಗಿ ವಿವಾಹ ಆಗಿ ಒಂದು ಮಗು ಅವ್ರಿಗೆ ಹುಟ್ಟಿದ್ರೆ ಅದು ಅವ್ರದೇ ಮಗು ಅಂತ ಹೇಳಿ ಒಂದು ನಿರ್ಣಾಯಕ ರುಜುವಾತಿದೆ. ಈ ಮ್ಯಾರೇಜ್ ಡಿಸಾಲ್ವ್ ಆಗಿದ್ರು ಕೂಡ, ಅದನ್ನು ಮ್ಯಾರೇಜ್ ವಿಘಟನೆ ಆಗಿದ್ರು ಕೂಡ ಅವರು ಮದುವೆ ಆಗಿಲ್ಲ ಅಮ್ಮಂದು ಅಂತ ಹೇಳಿದಾಗ ಆವಾಗ ಇಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ಅವನು ಹುಟ್ಟಿದ್ದಾನೆ ಅಂದರೂ ಕೂಡ ಈ ಪ್ರಿಸಂಪ್ಷನ್, ಈ ಪೂರ್ವಭಾವನೆ ಇದ್ದೇ ಇದೆ. ಈ ಕಂಡೀಷನ್ ಏನಿದೆ ಇದಕ್ಕೆ, ಈ ಪ್ರಿಸಂಪ್ಷನ್ಗೆ, ಚೈಲ್ಡ್ ಮಸ್ಟ್ ಬಿ ಬಾರ್ನ್ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ಎ ವ್ಯಾಲಿಡ್ ಮ್ಯಾರೇಜ್. ದೀಸ್ ಆರ್ ದ ಕಂಡೀಷನ್ಸ್ ಫಾರ್ ದ ಪ್ರಿಸಂಪ್ಷನ್. ದೇರ್ ಶುಡ್ ಬಿ ಅ ವ್ಯಾಲಿಡ್ ಮ್ಯಾರೇಜ್. ಒಂದು ವಿಧಿಯುಕ್ತ ವಿವಾಹ ಆಗಿರಬೇಕು, ಅದು ನಡೆಸ್ತಾ ಇರುವಾಗ, ಆ ವಿವಾಹ ಜಾರಿಯಲ್ಲಿ ಇರುವಾಗ ಅವನು ಹುಟ್ಟಿರಬೇಕು. ಎರಡನೇದಾಗಿ, ಅಥವಾ or within the 280 days after dissolution of a valid marriage, the mother remaining unmarried. ಮ್ಯಾರೇಜ್ ಮದುವೆ ವಿಘಟನೆ ಆಗಿದೆ, ವಿವಾಹ ವಿಘಟನೆ ಆಗಿದ್ರೆ, ಆದರೆ ಆ ವಿವಾಹ ಊರ್ಜಿತವಾಗಿ ವಿವಾಹ ಇತ್ತು, ಅದನ್ನು ವಿಘಟನೆ ಆಗಿದ ಮೇಲೆ 280 ದಿನ ಒಳಗೆ ಅವನು ಹುಟ್ಟಿದ್ದಾನೆ, ಅಂಥ ಸಂದರ್ಭದಲ್ಲಿ ಅವ್ರ ತಾಯಿ ಪುನರ್ವಿವಾಹ ಮಾಡಿರಲ್ಲ. ಆ್ಯಂಡ್ ಥರ್ಡ್ ಕಂಡೀಷನ್ ಈಸ್ ದಟ್ ದ ಪಾರ್ಟೀಸ್ of the marriage had access to each other at any time when the child could have been begotten. ಆ ಗರ್ಭಧಾರಣೆಯ ಟೈಮಲ್ಲಿ ಆ ಇಬ್ಬರು ತಂದೆ ತಾಯಿಗೆ ಸಂಪರ್ಕ ಇತ್ತು ಅಂತ ಒಂದು ಇದಿದೆ, ಆ ಥರ ಸಂಗತಿಗಳಿದೆ. ಅಂಥ ಸಮಯದಲ್ಲಿ ನನ್ನ ಮಗ ಇಲ್ಲ ಅಂತ ಅವ್ರು ಹೇಳೋ ಹಾಗೆ ಇಲ್ಲ. ಇಟ್ ಈಸ್ conclusively proved that it is the child of that person. Now the question of subsistence of a valid marriage. This is a presumption of law. ಇದು ಕಾನೂನಿನ ಪೂರ್ವಭಾವನೆ, ಸಂಗತಿಯ ಪೂರ್ವಭಾವನೆ ಅಲ್ಲ. ಸಂಗತಿ ಬೇರೆ ಇರಬಹುದು, ಕಾನೂನು ಹೀಗೆ ಭಾವಿಸುತ್ತೆ, ಇದು ವಿಧಿಸಮ್ಮತ ಇದೆ ಅಂತ ಹೇಳಿ, ವಿಧಿಸಮ್ಮತ ಮಗ ಅಥವಾ ಮಗಳು ಅಂತ ಹೇಳಿ, ವಿಧಿಸಮ್ಮತ ಮಗು. It is not a mere inference to be drawn from a process of logical reasoning from the fact of marriage and birth. It is not just a logical reasoning that just because they are married, just because he is born, it is an inference that it is his child. It is not that. It is not that when they are during the wedlock he has been born and he has been conceived. See, there is no inference that he is conceived during wedlock only. ಇಲ್ಲಿ ವಿವಾಹದಲ್ಲಿ ಅವನು ಕನ್ಸೀವ್ ಆಗಿದ್ದಾನೆ ಅಥವಾ ಗರ್ಭಧಾರಣೆ ವಿವಾಹ ಸಮಯದಲ್ಲಿ ಆಗಿದೆ ಅಥವಾ ವಿವಾಹ ಆದಮೇಲೆ ಆಗಿದೆ ಅಂತ ಇದರಲ್ಲಿ ಪೂರ್ವಭಾವನೆ ಅಲ್ಲ. ಇಲ್ಲಿ ಹುಟ್ಟಿರೋದು ಪೂರ್ವಭಾವನೆ ಇದೆ, ಹುಟ್ಟಿರೋದು ಸಂಗತಿ ಇದೆ. he should be born, not conceived during wedlock. That is not the inference. Okay, so the legitimacy is based on his time of birth. ಈ ಲೆಜಿಟಿಮಸಿ ಏನಿದೆ, ವಿಧಿಸಮ್ಮತತೆ ಏನಿದೆ, ಅದು ಅವನು ಯಾವಾಗ ಹುಟ್ಟಿದ್ದಾನೆ, ಅವನು ಜನನ ಆಗಿದ್ದಾನೆ, ಅದನ್ನು ನಾವು ಗಮನಕ್ಕೆ ತಗೋಬೇಕು. ಸೊ ಇಟ್ ಈಸ್ ಎ ಪ್ರಿಸಂಪ್ಷನ್ ಫೌಂಡೆಡ್ ಆನ್ ಪಬ್ಲಿಕ್ ಪಾಲಿಸಿ. ಇದು ಒಂದು ಸಾರ್ವಜನಿಕ ಪಾಲಿಸಿಯ ಬೇಸಿಸ್ ಮೇಲೆ ಈ ಪೂರ್ವಭಾವನೆ
ಉಂಟು ಮಾಡಿದ್ದಾರೆ. ಸೊ ಎವ್ರಿ ಚೈಲ್ಡ್ ಬಾರ್ನ್ ಡ್ಯೂರಿಂಗ್ ವೆಡ್ಲಾಕ್ ಶಾಲ್ ಬಿ ಡೀಮ್ಡ್ ಟು ಬಿ ಎಲಿಜಿಟಿಮೇಟ್ ಅನ್ಲೆಸ್ ದ ಕಾಂಟ್ರರಿ ಇಸ್ ಪ್ರೂವ್ಡ್. ಸಿ ಒನ್ಸ್ ದೆರ್ ಇಸ್ ಎ ಮ್ಯಾರೇಜ್ ಆ್ಯಂಡ್ ಎ ಚೈಲ್ಡ್ ಈಸ್ ಬಾರ್ನ್, ವೆನೆವರ್ ಹಿ ಮೇ ಬಿ ಬಾರ್ನ್, ದಟ್ ಈಸ್ ನಾಟ್ ಎ ಕ್ವಶನ್. ಯಾವಾಗ ಹುಟ್ಟಿದ್ದಾನೆ ಅದು ಪ್ರಶ್ನೆ ಅಲ್ಲ. ಅವನು ಮ್ಯಾರೇಜ್ ಜಾರಿಯಲ್ಲಿ ಇರುವಾಗ ಹುಟ್ಟಿರಬೇಕು ಅಥವಾ ಮ್ಯಾರೇಜ್ ಜಾರಿಯಲ್ಲಿ ಇಲ್ಲ ಅದಾದ ಮೇಲೆ 280 ದಿನ ಒಳಗೆ ಹುಟ್ಟಿರಬೇಕು ಅಷ್ಟೇ. ಆದರೆ ಮ್ಯಾರೇಜ್ ಇರುವಾಗ, ಜಾರಿಯಲ್ಲಿ ಇರುವಾಗ ಯಾವ ಸಮಯದಲ್ಲಿ ಹುಟ್ಟುತ್ತಾನೆ ಅವನು, ಯಾವ ಸಮಯದಲ್ಲಿ ಅವನು ಜನನ ಆಗುತ್ತೆ ಅದು ಇಲ್ಲೇ ಪ್ರಶ್ನೆ ಇಲ್ಲ. ಅವನಿಗೆ ಯಾವಾಗಾದರೂ ಅವನ ಜನನ ಆಗಿರಬಹುದು. ಸೊ ದ ಕ್ವಶನ್ ಈಸ್ ವೆನ್ ಹಿ ಕ್ಯಾನ್ ಬಿ ಬಾರ್ನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಬ್ಸಿಸ್ಟೆನ್ಸ್ ಆಫ್ ಎ ವ್ಯಾಲಿಡ್ ಮ್ಯಾರೇಜ್? Here, what is the purpose of this presumption? That was discussed in Chilkuri Venkateshwarlu versus Venkatanarayana. Idrದ್ದು ಉದ್ದೇಶ ಏನು? What is the purpose of this particular presumption? Yes, what do you think is the purpose of this presumption? The purpose of the presumption is to see that there should be a legitimacy conferred upon every child that is born. Public policy does not want a child to be declared as illegitimate. Public policy, if he becomes an illegitimate child, or if he is illegitimate in the eyes of law, what happens? He suffers lot of disabilities. That should not be the public policy. ಒಂದು ಸಾರ್ವಜನಿಕ ಪಾಲಿಸಿ ಯಾವ ರೀತಿ ಇರಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂದಮೇಲೆ ಅವನು ವಿಧಿಸಮ್ಮತ ಅಂತಾನೆ ತಗೊಳ್ಬೇಕು. ಅವನ ವಿಧಿಸಮ್ಮತ ಇಲ್ಲ ಅಂತ ಹೇಳಿ ತಗೊಂಡಿದ್ರೆ, ನ್ಯೂ ಬಾರ್ನ್ ಚಿಲ್ಡ್ರನ್, ದ ಲೆಜಿಟಿಮಸಿ ಆಫ್ ನ್ಯೂ ಬಾರ್ನ್ ಚಿಲ್ಡ್ರನ್ ವಿಲ್ ಬಿ ಸಫರ್ಡ್. So that the law does not want. When a child is born, there should not be any matter of doubt or uncertainty. ಒಂದು ಮಗು ಹುಟ್ಟಿದ ಮೇಲೆ ಯಾವುದೇ ಸಂಶಯ ಅಥವಾ ಇದನ್ನು ಅನ್ಸರ್ಟಂಟಿ ಯಾವುದು ಇರಬಾರ್ದು. ಇದನ್ನು ಅವನು ನಿಜವಾಗ್ಲೂ ಅವ್ರ ಮಗುನ ಇಲ್ವಾ ಅಂತ ಹೇಳಿ ಈ ಥರ ಒಂದು ಸಂಶಯ ಆಗುವಂಥ ಚಾನ್ಸ್ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾನೂನಿದೆ. This presumption will apply to children conceived before marriage and also to those born after the dissolution of marriage, provided that other prerequisites are present. ಈ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಹೇಳ್ತಾರೆ. ಇದೇನು ಹೇಳ್ತಾರೆ ಅಂದರೆ, ಅವನು ಯಾವಾಗ ಹುಟ್ಟಿದ್ದಾನೆ ಅದನ್ನು ನಾವು ಹೇಳ್ತೀವಿ, ಅವನು ಯಾವಾಗ ಕನ್ಸೀವ್ ಆಗಿದ್ದಾನೆ ಅಂತ ಹೇಳ್ತಾ ಇಲ್ಲ. ಗರ್ಭಧಾರಣೆ ಯಾವಾಗ ಆಗಿರ್ಬೋದು, ಮ್ಯಾರೇಜ್ ಮುಂಚೆನೇ ಆಗಿರ್ಬೋದು, ಅದು ಇಲ್ಲೇ ಪ್ರಶ್ನೆ ಇಲ್ಲ. ಮ್ಯಾರೇಜ್ ಆಗಿದ ಮೇಲೆ ಹುಟ್ಟಿರಬೇಕು ಅಷ್ಟೇ. ಆದ್ದರಿಂದ ಈ ಪೂರ್ವಭಾವನೆ ಯಾರಿಗೆ ಅಪ್ಲೈ ಆಗುತ್ತೆ? ಯಾರ ಮಕ್ಕಳು ಮದುವೆ ಆದಮೇಲೆ ಜನನ ಆಗುತ್ತೆ ಅವ್ರಿಗೆ ಅಪ್ಲೈ ಆಗುತ್ತೆ ಇದು, ಮತ್ತು ಅವ್ರಿಗೆ ಅನ್ವಯಿಸುತ್ತೆ. ಯಾವ ಸಂದರ್ಭಗಳಲ್ಲಿ ಮ್ಯಾರೇಜ್ ವಿಘಟನೆ ಆಗುತ್ತೋ, ಡಿಸೊಲ್ಯೂಷನ್ ಆಗುತ್ತೆ, ಅದನ್ನ ಆದಮೇಲೇನೋ ಜನನ ಆಗಿದ್ರೆ ಅವ್ರಿಗೂ ಇದು ಅನ್ವಯಿಸುತ್ತೆ. ಆದರೆ ಈ ಬೇರೆ ಏನು ಕಂಡೀಷನ್ಸ್ ಹೇಳಿದ್ದೀವಿ ಆ ಕಂಡೀಷನ್ಸ್ ಅದರ ಜೊತೆಲೇ ಇರಬೇಕು. ಸೊ ಆಲ್ ದ ಅದರ್ prerequisites which are been stated, they also have to be present. In such cases, the presumption will apply. This is a very important case where this matter was discussed. So, in another case, Ram Kishan versus Savitri Devi. In that case, it was said that the presumption of legitimacy depends upon the presumed fact that the parties to the marriage have necessary access to each other. ಈ presumption, ಈ ಪೂರ್ವಭಾವನೆ ಏನಿದೆ, ವಿಧಿ ಸಮ್ಮತತೆಯ ಪೂರ್ವಭಾವನೆ ಏನಿದೆ, ಅದು ಯಾವ ಘಟನೆಯ ಮೇಲೆ ಇದೆ ಅಂತ, ಯಾವ ಸಂಗತಿಯ ಮೇಲೆ ಇದೆ ಅಂದರೆ, ಒಬ್ಬ ವ್ಯಕ್ತಿ ಮದುವೆ ಆದರೆ, ವಿವಾಹ ಆದರೆ, ಆ ವಿವಾಹದ ಪಾರ್ಟೀಸ್ಗಳು, ಪಕ್ಷಕಾರರು ಒಬ್ಬರೊಬ್ಬರಿಗೆ ಸಂಪರ್ಕ ಏನು ಬೇಕಾಗಿತ್ತೋ, ಏನು ಅವಶ್ಯಕವಾಗಿದೆ ಆ ಸಂಪರ್ಕವ ಅವರು ಇಟ್ಕೊಂಡಿದ್ದಾರೆ ಅಂತ ಒಂದು ಪ್ರಿಸಂಪ್ಷನ್ ಇದೆ ಅಥವಾ ಒಂದು ಪೂರ್ವಭಾವನೆ ಇದೆ. ಈ ಪೂರ್ವಭಾವನೆ ಯಾವಾಗಲೂ ಅವರ ಸಂಪರ್ಕ ಇತ್ತು ಆ ಬೇಸಿಸ್ ಮೇಲೆ ಇರುತ್ತೆ. ಸಂಪರ್ಕ ಇಲ್ಲ ಅಂತ ತೋರಿಸಿದೆ ಆ ಪೂರ್ವಭಾವನೆ ಒಡೆದೋಗುತ್ತೆ. ಸೊ ದಟ್ ಈಸ್ ವೈ ವೆನ್ ದ ಪ್ರಿಸಂಪ್ಷನ್ ಈಸ್ ಅಲೌಡ್ ಟು ಬಿ ಓವರ್ಥ್ರೋನ್, that to prove that there was no access at that time when the child could have been begotten, because this is a nature. The child will be conceived and it will be born within that particular number of days. ಯಾವಾಗ ಮಗು ಗರ್ಭಧಾರಣೆ ಆಗಿರಬಹುದು, ಅದನ್ನು ಯಾವಾಗ ಅವನು ಜನನೆ ಆಗಿದ್ದಾನೆ ಆ ಸಮಯದಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದರ ಪ್ರಕಾರ ಅವನು ಈ ಸಂದರ್ಭದಲ್ಲಿ ಗರ್ಭಧಾರಣೆ ಆಗಿದೆ ಅಂತ ನಾವು ಹೇಳುವಾಗ ಆ ಸಮಯದಲ್ಲಿ ಸಂಪರ್ಕ ಇಲ್ಲ ಅಂತ ತೋರಿಸಿದ್ರೆ ಈ ಪೂರ್ವಭಾವನೆ ಒಡೆದೋಗುತ್ತೆ, ಇದು ಇರೋದಿಲ್ಲ. ದಟ್ ಈಸ್ ಸ್ಟೇಟೆಡ್ ಇನ್ ರಾಮ್ ಕೃಷ್ಣನ್ ವರ್ಸಸ್ ಸಾವಿತ್ರಿ ದೇವಿ. ಇನ್ ದಿಸ್ ಕೇಸ್
ಡೈವೋರ್ಸ್ ವಾಸ್ ಆಬ್ಟೈನ್ಡ್ ಬೈ ದ ಹಸ್ಬೆಂಡ್ ಆಫ್ಟರ್ 3 years ಆಫ್ ಡೆಸರ್ಷನ್ ಬೈ ಹಿಸ್ ವೈಫ್. ಒಬ್ಬ ವ್ಯಕ್ತಿ ಅವನ ಹೆಂಡತಿ 3 ವರ್ಷ ಆಗಿತ್ತು ಅವನ ಬಿಟ್ಟು ಹೋಗಿದ್ದಾಳೆ, ಆಮೇಲೆ ಡೈವರ್ಸ್ ತಗೊಂಡಿದ್ದಾಳೆ. ಅವನು 3 ವರ್ಷ ಬಿಟ್ಟಿದ ಮೇಲೆ ಅವನು ಡೈವರ್ಸ್ ತಗೋತಾನೆ. ಅವಳು ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾಳೆ. Now a child was born to her during this period. She was living in her own village and she got a child and he said that this is not my child. ಅವನು ಹೇಳ್ತಾನೆ ಇದು ನನ್ನ ಮಗು ಅಲ್ಲ, ಇದು ಯಾವಾಗ ಹುಟ್ಟಿದೆ ಅಂದರೆ ಅವಳು ಒಬ್ಬಳೇ ಇದ್ದಾಳೆ ಅಲ್ಲಿ ವಿಲೇಜಲ್ಲಿ, ನಾನು ಅವ್ರ ಜೊತೆಲೇ ಇರಲಿಲ್ಲ ಅಂತ ಹೇಳುವಾಗ 3 ವರ್ಷ ಆಯಿತು ಡೆಸರ್ಷನ್ ಆಗಿ ನನಗೆ ಬಿಟ್ಟು ಹೋಗಿದ ಮೇಲೆ 3 ವರ್ಷ ಆದಮೇಲೆ ಡೈವರ್ಸ್ ತಗೊಂಡಿದ ಮೇಲೆ ಮಗು ಹುಟ್ಟಿದೆ ಅಂತ ಒಂದು ಕಂಟೆನ್ಷನ್. ನಾವು the presumption of legitimacy is highly favored by law. It is necessary that proof of non-access must be clear and satisfactory. ಈ ಕೇಸಲ್ಲಿ ಕೋರ್ಟ್ ಏನು ಹೇಳುತ್ತಂತಂದರೆ ಪ್ರಿಸಂಪ್ಷನ್ ಆಫ್ ಲೆಜಿಟಿಮಸಿ, ಇದು ಏನು ವಿಧಿಯುಕ್ತತೆ ಇದರ ಬಗ್ಗೆ ಪೂರ್ವಭಾವನೆ ಇದೆ, ಇದನ್ನು ತಗೊಳ್ಳೋಕ್ಕೆ ಅವರ ಸಂಪರ್ಕ ಇಲ್ಲ ಅಂತ ಒಂದು ಪ್ರೂಫ್ ಕೊಡೋದು, ಸ್ಪಷ್ಟವಾಗಿ ಒಂದು ರುಜುವಾತ್ ಮಾಡೋದು ಅವಶ್ಯಕವಾಗಿದೆ. ಸೊ ಈ ಕೇಸಲ್ಲಿ ಅವನು ಏನು ಹೇಳ್ತಾನೆ, ಹಿ ಹ್ಯಾಸ್ ಪ್ರೊವೈಡೆಡ್ ಸೆಪ್ರೇಟ್ ರೆಸಿಡೆನ್ಸ್ ಟು ಹಿಸ್ ಸೆಕೆಂಡ್ ವೈಫ್ ಬಟ್ ಹಿ ನೆವರ್ ವಿಸಿಟೆಡ್ ಹರ್ ದೇರ್ ಆಫ್ಟರ್. ನಾನು ನನ್ನ ಸೆಕೆಂಡ್ ವೈಫನ್ನು ನಾನು ಸೆಪ್ರೇಟ್ ರೆಸಿಡೆನ್ಸ್ ನಾನು ಪ್ರೊವೈಡ್ ಮಾಡಿದ್ದೀನಿ, ಒಂದು ಮನೆ ಪ್ರೊವೈಡ್ ಮಾಡಿದ್ದೀನಿ, ನಾನು ಅವ್ರ ಕಡೆ ಯಾವಾಗಲೂ ವಿಸಿಟ್ ಮಾಡಿಲ್ಲ ಅಂತ ಹಸ್ಬೆಂಡ್ ಹೇಳ್ತಾನೆ. ವೈಫ್ ಹೇಳ್ತಾನೆ ಅವನು ವಿಸಿಟ್ ಮಾಡ್ತಿದ್ದ ಅಂತ. ಸೊ ದ ವೈಫ್ ಹೆಂಡತಿ ಹೇಳ್ತಾಳೆ ಅವನು ಬರ್ತಾ ಇದ್ದ. ಸಿ ದರ್ ಇಸ್ ಓನ್ಲಿ ಹಿಸ್ ವರ್ಡ್ ಅಗೇನ್ಸ್ಟ್ ಹರ್ಸ್. she says that he was visiting her. Now the husband has to prove, because the presumption is in the favor of legitimacy. Wife does not have to prove. The burden of proof is not on the wife, it is on the husband, because he should prove that he had not access. So he was not able to prove his allegation. ಅವನ ಆಕ್ಸೆಸ್ ಇರಲಿಲ್ಲ, ಅವನ ಸಂಪರ್ಕ ಇರಲಿಲ್ಲ ಅಂತ ಅವನು ತೋರ್ಸಕ್ಕೆ ಅವನ ಹತ್ರ ಯಾವುದೇ ಸಾಕ್ಷಿ ಇರಲಿಲ್ಲ. ಅದರಿಂದ ದ ಚೈಲ್ಡ್ ಬಾರ್ನ್ ವಾಸ್ ಪ್ರೆಸ್ಯೂಮ್ಡ್ ಟು ಬಿ ಎ ಲೆಜಿಟಿಮೇಟ್ ಚೈಲ್ಡ್. ದಟ್ ಈಸ್ ವೈ ವೆನ್ ಹಿ ಕುಡ್ ನಾಟ್ ಪ್ರೂವ್, ದ ಬರ್ಡನ್ ಆಫ್ ಪ್ರೂಫ್ ಒಂದು ಪ್ರಿಸಂಪ್ಷನ್ ಇದ್ದಾಗ ಯಾರ ಮೇಲೆ ಅದು ರುಜುವಾತಿನ ಭಾರ ಬರುತ್ತೆ ಅದನ್ನು ನಾವು ಗಮನಕ್ಕೆ ಇಟ್ಕೋಬೇಕು. ಈ ವೈಫ್ ಏನು ತೋರಿಸೋದು ಬೇಕಾಗಿಲ್ಲ ಅವನು ವಿಸಿಟ್ ಮಾಡಿದ್ದಾನೆ ಅಂತ. ಹಸ್ಬೆಂಡ್ ತೋರಿಸ್ಬೇಕು, ನಾನು ಹೋಗೋಕ್ಕಾಗಲಿಲ್ಲ ಅಥವಾ ಅವಳ ಸಂಪರ್ಕ ಇಲ್ಲ ಅಂತ ಹೇಳಿ ಅವನು ತೋರಿಸ್ಬೇಕು. ಅದು ತೋರ್ಸೋಕ್ಕೆ ಅವನು ವಿಫಲನಾಗ್ತಾನೆ. ಅದರಿಂದ ಆ ಮಗು ಅವನದೇ ವಿಧಿ ಸಮೇತ ಮಗು ಅಂತ ಹೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಸೊ ಇನ್ ಒನ್ ಕೇಸ್, ಕೋರ್ಟ್ ಹ್ಯಾಸ್ ಸೆಡ್ ದಟ್ ದಿಸ್ ಪ್ರಿಸಂಪ್ಷನ್ ಆಫ್ ಆಕ್ಸೆಸ್ ಕೆನಾಟ್ ಬಿ ಡಿಸ್ಪ್ಲೇಸ್ಡ್ ಬೈ ಇಲ್ನೆಸ್. ಒಬ್ಬ ವ್ಯಕ್ತಿ ಅವನದೇ ಮಗು ಅಂತ ಹೇಳುವಾಗ ಅವ್ರಿಗೆ ಸಂಪರ್ಕ ಇತ್ತು ಅಂತಾನೆ ಪೂರ್ವಭಾವನೆ ಇದೆ. ಆ ಪೂರ್ವಭಾವನೆ ಅವರು ಏನಾದರೂ ಆ ಪಾರ್ಟೀಸು ಸಿಕ್ಕಿದ್ರು ಅಥವಾ ಅವ್ರಿಗೆ ಯಾವುದೇ ಒಂದು ಕಾಯಿಲೆಯಿಂದ ನರಳುತ್ತಾ ಇದ್ರು ಅಂತ ತೋರಿಸಿದ್ರು ಕೂಡ ಈ ಪೂರ್ವಭಾವನೆ ಒಡೆದೋಗಲ್ಲ. ನರೇಂದ್ರನಾಥ್ ಪಹಾರಿ ವರ್ಸಸ್ ರಾಮ್ ಗೋವಿಂದ್ ಪಹಾರಿ, ಇಟ್ ವಾಸ್ ಸೆಡ್ ದಟ್ ದಿಸ್ ಕೆನಾಟ್ ಬಿ ಡಿಸ್ಪ್ಲೇಸ್ಡ್ ಈವನ್ ಬೈ ಶೋಯಿಂಗ್ ಇಲ್ನೆಸ್ ಆಫ್ ದ ಪಾರ್ಟೀಸ್. ದಿಸ್ ವಾಸ್ ಅ ಕೇಸ್ ಬಿಫೋರ್ ದ ಪ್ರಿವಿ ಕೌನ್ಸಿಲ್. ದ ಚೈಲ್ಡ್ ವಾಸ್ ಬಾರ್ನ್ ವಿದಿನ್ 280 days ಆಫ್ ದ ಹಸ್ಬೆಂಡ್ಸ್ ಡೆತ್. ಗಂಡ ಸತ್ತೋಗ್ತಾನೆ, ಅದ್ರ ಸತ್ತೋಗಿದ ಮೇಲೆ 280 ದಿನ ಒಳಗೆ ಒಂದು ಮಗು ಜನನ ಆಗುತ್ತೆ. ಅಲ್ಲಿ ಎವಿಡೆನ್ಸ್ ಏನು ಕೊಡ್ತಾರೆ ಅಂದರೆ, ಆ ಹಸ್ಬೆಂಡ್ಸ್ ರಿಲೇಟಿವ್ಸ್ ಗಿವ್ ದ ಎವಿಡೆನ್ಸ್ ದ್ಯಾಟ್ at the time of the child when it was conceived, the husband was suffering from illness and he died of the illness within 14 days. ಏನು ಹೇಳ್ತಾರೆ ಅಂದರೆ, ಯಾವ ಸಮಯದಲ್ಲಿ ಆ ಗರ್ಭಧಾರಣೆ ಆಗ್ಬೋದಿತ್ತು ಆ ಸಮಯದಲ್ಲಿ ಆ ಹಸ್ಬೆಂಡ್ಗೆ, ಅವರ ಗಂಡನಿಗೆ ಒಂದು ಕಾಯಿಲೆ ಇತ್ತು. ಆ ಕಾಯಿಲೆಯಿಂದ ಅವನು 14 ದಿನ ಒಳಗೆ ಅವನು ಸತ್ತೋಗ್ತಾನೆ, ಅವನ ಮೃತ್ಯು ಆಗಿದೆ. ಅದರಿಂದ ಆ ಮಗು ಅವಂದಲ್ಲ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಏನು ಹೇಳ್ತಾರೆ, ಇದನ್ನು ಬರೀ ಅವನು ಕಾಯಿಲೆ ಇದೆ ಅಂತ ಹೇಳಿದರೆ ಸಾಲದು, ಅವರ ಸಂಪರ್ಕ ಇಲ್ಲ ಅಂತ ತೋರ್ಸೋಕ್ಕೆ ನೀವು ಅದನ್ನು ರುಜುವಾತಿನ ಭಾರ ನಿಮ್ಮ ಮೇಲೆ ಇದೆ. ಯಾಕೆಂದರೆ ಇದು ಕನ್ಕ್ಲೂಸಿವ್ ಪ್ರೂಫ್. ಇದು ಒಂದು ಏನು ಹೇಳ್ತಾರೆ, ಒಂದು ಕೋರ್ಟ್ ಒಂದು ನಿರ್ಣಾಯಕ ರುಜುವಾತು ಅಂತ ತಗೊಳುತ್ತೆ. ಅವ್ರದ್ದೇ ಮಗು, ಅವ್ರ ಮ್ಯಾರೇಜ್ ಆಗಿದೆ, ಹೌದು ಮ್ಯಾರೇಜ್ ಆಗಿ 280 ಅವ್ರ ಡೆತ್ ಆರ್ ಡೈವರ್ಸ್, ಅವ್ರ ಮದುವೆ ಕೊನೆಗೊಳಿಸಿದ ಮೇಲೆ 280 ದಿನ ಒಳಗೆ ಹುಟ್ಟಿದೆ ಮಗು, ಜನನ ಆಗಿದೆ. ಆಗ ಲೆಜಿಟಿಮೇಟ್ ಚೈಲ್ಡ್ ಅಂತ ಹೇಳಿ ಪ್ರೂವ್ ಮಾಡೋದು ಅವ್ರ ಮೇಲೆ ಬೇಸಿಸ್ ಇದಿದೆ. ಸೊ ನಾನ್ ಆಕ್ಸೆಸ್ ಪ್ರೂವ್ ಮಾಡಿಲ್ಲ ಅಥವಾ ಅವರ ಇದನ್ನು ಸಂಪರ್ಕ ಇಲ್ಲ ಅಂತ ಹೇಳಿ ಅದನ್ನು ರುಜುವಾತ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ನಾವು ಇದನ್ನು
ವಿಧಿಯುಕ್ತ ಮಗು ಅಂತ ಹೇಳಿ ಕೋರ್ಟ್ ತಗೊಳುತ್ತೆ. ಅವ್ರದ್ದೇ ಆ ಮಗು, ಯಾರ ಹಸ್ಬೆಂಡ್ ಸತ್ತೋಗಿದ್ದಾರೆ ಅವ್ರದ್ದೇ ಮಗು ಅಂತ ಹೇಳಿ ಕೋರ್ಟ್ ತಗೊಳುತ್ತೆ. ನರೇಂದ್ರನಾಥ್ ಪಹಾರಿ ವರ್ಸಸ್ ರಾಮ್ ಗೋವಿಂದ್ ಪಹಾರಿ. ಇಟ್ಸ್ ಅ ವೆರಿ ಓಲ್ಡ್ ಕೇಸ್ ಡಿಸೈಡೆಡ್ ಬೈ ದ ಪ್ರಿವಿ ಕೌನ್ಸಿಲ್. Now, in 1925 again the Privy Council decision, that is Madras High Court, it came from the Madras High Court. A Hindu woman was married to S in October 1903. She was divorced by him in 1904. ಒಬ್ಬಳು ಹಿಂದೂ ಲೇಡಿ ಎಸ್ ಅನ್ನೋ ವ್ಯಕ್ತಿ ಜೊತೆಲೆ ವಿವಾಹ ಆಗುತ್ತೆ 1903 ಇಸ್ವಿನಲ್ಲಿ. ಡೈವರ್ಸ್ ಜೂನ್ 1904 ಇಸ್ವಿನಲ್ಲಿ ಡೈವರ್ಸ್ ಆಗುತ್ತೆ. ಶಿ ಮ್ಯಾರಿಡ್ ಅನದರ್ ಮ್ಯಾನ್ ಕಾಲ್ಡ್ ಎಸ್ ಟಿ ಇನ್ ದ ಇಯರ್ 1904 in July. Just after 1 month of divorce, she marries a person called as let us say T. She gave birth to a son in September in the same year. ಜುಲೈನಲ್ಲಿ ಮ್ಯಾರೇಜ್ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ 2 months she gives birth to a son. Now the presumption is that, or we can say conclusive proof is that, the child is the son of the person who was divorced, Sethu, that is S. So it is a presumption, it is a conclusive proof. The child was, but here in this case he says that there was no access. The child was held to be the legitimate child of the second husband. ಈಗ ಯಾವಾಗ ಹುಟ್ಟಿದೆ ಮಗು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಆಕ್ಚುಲಿ ಅವನು ಡೈವರ್ಸ್ ಆಗಿ ಸೆಕೆಂಡ್ ಮ್ಯಾರೇಜ್ ಆಗಿರಬಾರ್ದು, ಆವಾಗ ಎಸ್ಸಿನ ಮಗು ಅಂತ ನಾವು ತಗೋಬಹುದು. ಒಂದು ಮ್ಯಾರೇಜ್ ಆಗಿ ಅದು ವಿಘಟನೆ ಆಗಿದೆ, ಆ ಸಮಯದಲ್ಲಿ 280 ದಿನ ಒಳಗೆ ಮಗು ಹುಟ್ಟಿದೆ. ಆ ಮಗು ಹುಟ್ಟಿದ ಸಮಯದಲ್ಲಿ ತಾಯಿಯ ಮದುವೆ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಹಸ್ಬೆಂಡ್ ಅವ್ರ ಗಂಡನ ಮಗು ಅಂತ ಹೇಳಿ ಅದನ್ನ ಒಂದು ಪೂರ್ವಭಾವನೆ ಅಥವಾ ಒಂದು ರುಜುವಾತಿನ ಭಾರ ಇರುತ್ತೆ. ಬಟ್ ಇಲ್ಲಿ ಅವಳು ಮದುವೆ ಆಗ್ತಾಳೆ. ಮದುವೆ ಆಗಿ ಅವಳು ಮತ್ತೆ ವಿವಾಹ ಆಗಿ 1 ತಿಂಗಳಲ್ಲಿ ವಿವಾಹ ಆಗಿ ತಕ್ಷಣ ಅವಳಿಗೆ ಮಗುನೂ ಹುಟ್ಟುತ್ತೆ. ಇದು ಆದಾಗ ಈ ಸೆಕೆಂಡ್ ಹಸ್ಬೆಂಡ್, 2ನೇ ಹಸ್ಬೆಂಡ್ ಹೇಳ್ತಾನೆ ಇದು ನನ್ನ ಮಗು ಅಲ್ಲ. ಫ್ಯಾಕ್ಟ್ಸ್ ನೋಡುವಾಗ, ಸಂಗತಿ ನೋಡುವಾಗ ಇದು ನನ್ನ ಮಗು ಅಲ್ಲ ಅಂತ ಹೇಳ್ತಾರೆ. ಆದರೆ ಈ ಕಂಡೀಷನ್ಸ್ ಆಫ್ ದಿಸ್, you see the conditions have been completed. That is, the second husband had access with her during that period. Whether he had access with her at the time when the child was conceived, ಅದು ಯಾವಾಗ ಗರ್ಭಧಾರಣೆ ಆಗಿದ್ದಾಗ ಈ ಸೆಕೆಂಡ್ ಹಸ್ಬೆಂಡ್ ಇದನ್ನ ಸಂಪರ್ಕ ಇತ್ತ ಅಂತ ಪ್ರಶ್ನೆ ಬರುತ್ತೆ. ಆಗ ಕೋರ್ಟ್ ರಿಲೈಯಿಂಗ್ ಅಪಾನ್ ದ ಫ್ಯಾಕ್ಟ್ ದಟ್ no proof was available of the fact that T could not have access to her when she was the wife of S. ಏನು ಹೇಳುತ್ತೆ ಕೋರ್ಟ್ ಅಂದರೆ, ಆ ಮೊದಲನೇ ಗಂಡನ ವೈಫ್ ಇರುವಾಗ ಈ ವ್ಯಕ್ತಿ, ಈ ಸೆಕೆಂಡ್ ಗಂಡ ಅವರ ಜೊತೆಲೆ ಸಂಪರ್ಕ ಇರಲಿಲ್ಲ ಅಂತ ತೋರ್ಸಕ್ಕೆ ಯಾವುದೇ ಒಂದು ಪ್ರೂಫ್ ಇಲ್ಲ, ಯಾವುದೇ ಒಂದು ರುಜುವಾತು ಮಾಡಿಲ್ಲ. ಅದರಿಂದ ಆ ಸಮಯಕ್ಕೆ ಅವರು ಬೇರೆಯವರ ಹೆಂಡತಿ ಇರುವಾಗ ಇವನ ಜೊತೆಲೆ ಸಂಪರ್ಕ ಇತ್ತು ಅಂತ ನಾವು ಊಹೆ ಮಾಡ್ಬೋದು, ಪೂರ್ವಭಾವನೆ ಮಾಡ್ಬೋದು. ಅದರಿಂದ ಯಾಕೆಂದ್ರೆ ಇಲ್ಲಿ ಪೂರ್ವಭಾವನೆ ಏನಿದೆ, ಇದು ಅವರ ಮ್ಯಾರೇಜ್ ಯಾರ ಜೊತೆಲೆ ಆಗಿದೆ, ಈ ವ್ಯಕ್ತಿ ಜೊತೆಲೆ ಆಗಿದೆ. ಸೊ ಶಿ ಹ್ಯಾಸ್ ಟು ಬಿ, ದ ಚೈಲ್ಡ್ ಹ್ಯಾಸ್ ಟು ಬಿ ಬಿಲಾಂಗಿಂಗ್ ಟು ದ ಸೆಕೆಂಡ್ ಹಸ್ಬೆಂಡ್. ಸೊ ಇನ್ ದಿಸ್ ಕೇಸ್ it is a unique case where the court has held that it is the child of the second husband and it is a legitimate child. So presumption of access has to be proved completely. If the court concluded, if a man marries a woman not knowing that she is pregnant, he could make out that the child is not his by showing that he could not have had access to the woman when the pregnancy commenced. ಸಪೋಸ್ ಒಬ್ಬ ವ್ಯಕ್ತಿ ಮಗು ಪ್ರೆಗ್ನೆಂಟ್ ಇದ್ದಾಗ ಅವರ ತಾಯಿ ಮಗು ಇರುವಾಗ ಆವಾಗ ಅವನು ಮದುವೆ ಆಗಿದ್ರೆ ಅವರು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋ ಸಮಯದಲ್ಲಿ ಸಂಪರ್ಕ ಇರಲಿಲ್ಲ ಅಂತ ಹೇಳಿ ನನ್ನ ಮಗು ಇಲ್ಲ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್. ಆದರೆ knowing that a person is pregnant, woman is pregnant, he marries her because the child was born just 2 months after the marriage. That means he knew that she is pregnant. ಅವ್ರಿಗೆ ಗೊತ್ತಿತ್ತು ಇವರ ಮಗು ಆಗುತ್ತೆ ಅಂತ ಹೇಳಿ, ಗೊತ್ತಿದ್ದು ಅವನು ಮ್ಯಾರೇಜ್ ಆಗಿದ್ದಾನೆ. ಯಾಕಂದ್ರೆ ಆ ಸಮಯದಲ್ಲಿ ಗೊತ್ತಾಗೋ ಸಂಗತಿಗಳು ಇರುತ್ತೆ. ಆದ್ರಿಂದ ಅವನಿಗೆ ಗೊತ್ತಿದ್ದು ಅವನು ಮ್ಯಾರೇಜ್ ಮಾಡಿದ್ದಾನೆ ಅಂದ್ರೆ ಅರ್ಥ ಏನು, ಆಫ್ಟರ್ ಮ್ಯಾರೇಜ್ ಇಮ್ಮಿಡಿಯೇಟ್ಲಿ ಅವನು ಆ ಮಗು ಹುಟ್ಟಿದ್ರು ಕೂಡ ಕಾನೂನು ಪ್ರಕಾರ ಅವನ ಚೈಲ್ಡ್ ಅವನ ಮಗು ಆಗುತ್ತೆ. ಬಿಕಾಸ್ ಇನ್ ಲಾಶ್ ಇಟ್ ಬಿಕಮ್ಸ್ ಹಿಸ್ ಚೈಲ್ಡ್ unless he proves that he had no access to the woman when the child would have been begotten. So the circumstances show that
A person will not marry a woman if she is pregnant unless it is his child. So that is the fact which was analyzed by the court, and the court says that it belongs to this husband only. So this conclusive presumption, again, it is so strong under this conclusive proof which is mentioned in section 112, cannot be thrown out even by a DNA test. That is one case decided in 2004, Tesku Datta versus State, by the Supreme Court. ಇದು DNA ಟೆಸ್ಟ್ ಮಾಡಿಕೊಂಡು ಕೂಡ ಇದನ್ನು ಥ್ರೋ ಔಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಕೇಸಲ್ಲಿ ಸೈಂಟಿಫಿಕ್ ಟೆಸ್ಟ್ DNA ನಿಂದ ಒಂದು ಕಲೆಕ್ಷನ್ ಮಾಡ್ಬೋದು, ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೋದು. ಈಗ ಯಾರ್ದು ಮಗು ಇದು ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಈ ಕೇಸಲ್ಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿ DNA ಟೆಸ್ಟ್ ಮಾಡಿ ಅದು ಅವ್ರ ಮಗು ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಎವಿಡೆನ್ಸ್ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನು ಕೊಡುವಾಗ ಈ ಟ್ರಯಲ್ ಕೋರ್ಟ್ ನಿರಾಕರಿಸುತ್ತೆ. ದ ಟ್ರಯಲ್ ಕೋರ್ಟ್ ಡಸ್ ನಾಟ್ ಅಲೌ ದ ಅಪ್ಲಿಕೇಶನ್ ಫಾರ್ ಕಲೆಕ್ಟಿಂಗ್ ದ ಎವಿಡೆನ್ಸ್. The Delhi High Court, again it goes to Delhi High Court, the Delhi High Court says that no party to a legal proceeding can be subjected to any such test against his or her will. Without her will or without that person's wish, a person cannot be subjected to a DNA test. That was the statement or the decision of the Delhi High Court. Delhi High Court ಹೇಳುತ್ತೆ, ತನ್ನ ಇಚ್ಛೆಯ ವಿರುದ್ಧವಾಗಿ ಯಾವುದೇ ಟೆಸ್ಟನ್ನು ಸಬ್ಜೆಕ್ಟ್ ಮಾಡೋಕ್ಕಾಗಲ್ಲ ಯಾವುದೇ ಒಬ್ಬ ಪಕ್ಷಕಾರನಿಗೆ. ಸೊ ಇಟ್ ಇನ್ಫ್ರಿಂಜಸ್ ದ ರೈಟ್ ಟು ಪ್ರೈವಸಿ. ತನ್ನ ಪ್ರೈವಸಿ ರೈಟನ್ನು, ತನ್ನ ವ್ಯಕ್ತಿಗತ ಮೂಲಭೂತ ಹಕ್ಕೇನಿದೆ ಅದಕ್ಕೆ ಇದು ವಿರುದ್ಧವಾಗಿದೆ. ಅದರಿಂದ DNA ಟೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಸೊ therefore even the DNA test cannot be done in such cases. This law prevails. Now when there is a question of interim maintenance, L. Yuvaraj versus Kirubarani Devi, in this case the court says that the family court, when granting interim maintenance to the child and mother, just because the husband says that it is not my child, imputing adultery to the wife. There is one case where when the husband says that this is not my child and the wife is adultery he is imputing, on that ground he files for divorce. She files for interim maintenance. ಒಂದು ಡೈವರ್ಸ್ ಕೇಳಿದಾಗ ಅಡಲ್ಟ್ರಿ ಮಾಡಿದಾಳೆ ಅಂತ ಹೇಳಿ ಇದನ್ನ ಅವನ ಕೇಳ್ಬಿಟ್ಟು, ಅಡಲ್ಟ್ರಿ ಕೇಳ್ಬಿಟ್ಟು ಅವನು ಪ್ಯಾಟರ್ನನ್ನು ಈ ಮಗು ಇಲ್ಲ ಅಂತ ಅವನು ಕ್ವೆಶನ್ ಹೇಳ್ತಾನೆ. ಆವಾಗ ಹೆಂಡತಿ ಇಂಟ್ರಿಮ್ ಮೇಂಟೆನೆನ್ಸ್ಗೆ ಹಾಕ್ತಾಳೆ, ಒಂದು ಅಪ್ಲಿಕೇಶನ್ ಹಾಕ್ತಾಳೆ. ಅದು ಅಲೌ ಮಾಡಬೇಕಾ ಅಂತ ಪ್ರಶ್ನೆ ಆಗುತ್ತೆ. ಅವ್ನು ನನ್ನ ತಂದೆನೇ ಇಲ್ಲ ಅಂತ ಹೇಳುವಾಗ, ಡಿಸೋನ್ ಮಾಡುವಾಗ, ವೆದರ್ ದ ಫ್ಯಾಮಿಲಿ ಕೋರ್ಟ್ ಶುಡ್ ಅಲೌ ಇಟ್. Here the court says that the burden of proving the allegation is on the husband. ಹಸ್ಬೆಂಡ್ ಮೇಲೆ, ಅವನ ಗಂಡನ ಮೇಲೆ ಈ ಆರೋಪನ ಪ್ರೂವ್ ಮಾಡೋ ರುಜುವಾತಿನ ಭಾರ ಇದೆ. ಅಲ್ಲಿವರೆಗೆ ಇಂಟ್ರಿಮ್ ಮೇಂಟೆನೆನ್ಸ್ ಕೊಡಬಹುದು. ಯಾಕಂದರೆ ಆ ಮಗು ಏನು ಮಾಡಿದ್ದೆ, ಆ ಮಗುಗೆ ಒಂದು ಮೇಂಟೆನೆನ್ಸ್ ಕೊಡೋ ಜವಾಬ್ದಾರಿ ಕೋರ್ಟ್ಗೆ ಇದೆ, ಫ್ಯಾಮಿಲಿ ಕೋರ್ಟ್ಗೆ ಇದೆ. ಸೊ ಅದನ್ನು ಮಧ್ಯಾವಧಿ ಏನು ಇದನ್ನು ಜೀವನಾಂಶ ಇದೆ ಅದನ್ನು ಕೊಡಬಹುದು, ಅವಾರ್ಡ್ ಮಾಡಬಹುದು ಅಂತ ಹೇಳುತ್ತೆ. So where there is a permanent maintenance application, Smita Haralankar versus Mahendra. In this case, the Bombay High Court said that there is no hard and fast rule as to back the testimony of the mother. There should be a corroborative evidence necessary. ತಾಯಿ ಇವರೇ ತಂದೆ ಅಂತ ಹೇಳುವಾಗ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ, ಅವನಿಗೆ ಒಂದು ಆಧಾರ ಕೊಡೋಕ್ಕೆ ಒಂದು ಆಧಾರದ ಸಾಕ್ಷಿ ಕೊಡಬೇಕು. ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಆ ಥರ ಇಲ್ಲವೇ ಇಲ್ಲ, ಆ ಥರ ನಿಯಮ ಇಲ್ಲ. So there is no rule that it should be corroborated. Once these are all civil proceedings. So depending on the circumstances, the onus will be to prove the things on the balance of probabilities. ಒಂದು ಸಾಧ್ಯತೆಯ ತೂಕ ನೋಡಿಕೊಂಡು ಯಾವ ರೀತಿ ಸಾಧ್ಯತೆ ಇದೆ ಈ ಸಂದರ್ಭಗಳಲ್ಲಿ ಅಂತ ಹೇಳಿ, ಇದು ಸಿವಿಲ್ ಪ್ರಕರಣಗಳು ಇರೋದ್ರಿಂದ ಇದು ವಿದೌಟ್ ರೀಸನೇಬಲ್ ಡೌಟ್ ಪ್ರೂವ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾವುದೇ ಸಂಶಯ ಇಲ್ಲದೆ ಅಪರಾಧ ಅಂತ ಹೇಳಿ ಕ್ರಿಮಿನಲ್ ಕೇಸ್ ಥರ ಪ್ರೂವ್ ಮಾಡೋದು, ರುಜುವಾತ ಪಡ್ಕೊಳ್ಳೋದು ಬೇಕಾಗಿಲ್ಲ. ಇದನ್ನು ಯಾವ ರೀತಿ ಒಂದು ಸಾಧ್ಯತೆಗಳು, ಸಂಭಾವನೆಗಳು ಇರುತ್ತೆ, ಆ ಸಂಭಾವನೆಗಳ ಬೇಸಿಸ್ ಮೇಲೆ, ಆಧಾರದ ಮೇಲೆ ನಾವು ಈ ಸಾಕ್ಷ್ಯವನ್ನು ತಗೋಬಹುದು. ರೆಸ್ಪಾಂಡೆಂಟ್ ಇನ್ ದಿಸ್ ಕೇಸ್ does not challenge the birth certificate of the child, and he did not enter the witness box to rebut the evidence. This lady, she files a case for maintenance and for the child. The husband does not challenge the birth certificate. Birth certificate challenge ಮಾಡಲ್ಲ. ಹುಟ್ಟಿದ್ದಾಗ ಈ ಥರ ನಾನು ಇದನ್ನು ನನ್ನ ಮಗು ಇಲ್ಲ ಅಂತ ಹೇಳ್ತಾನೆ. ಆದರೆ ಆ ಬರ್ತ್ ಸರ್ಟಿಫಿಕೇಟ್ ಸರಿ ಇಲ್ಲ ಅಂತ ತೋರ್ಸೋಕ್ಕೆ ಯಾವ ಚಾಲೆಂಜ್ ಇರೋದಿಲ್ಲ. ಅವನು ಆ ಎವಿಡೆನ್ಸನ್ನು ರಿಬಟ್ ಮಾಡೋಕ್ಕೆ ಏನೇನೋ ಅವರು ಒಂದು ಸಾಕ್ಷಿ ಕೊಟ್ಟಿರ್ತಾರೆ
ಅದನ್ನು ನಿರಾಕರಿಸೋಕ್ಕೆ ಅಥವಾ ಖಂಡಿಸೋಕ್ಕೆ ಅವನು ವಿಟ್ನೆಸ್ ಬಾಕ್ಸಲ್ಲಿ ಸಾಕ್ಷಿ ಕೊಡೋದಿಲ್ಲ. ಆಗ presumption could be drawn against him. Court says that the presumption can be drawn against him and then it can be taken on the balance of probabilities. ಅದರಿಂದ ಅವನ ವಿರುದ್ಧ ಒಂದು ಪೂರ್ವಭಾವನೆ ತಗೋಬಹುದು. ಇದು ಒಂದು ಸಂಭಾವನೆಯ ತೂಕ ನೋಡಿಕೊಂಡು ಅದನ್ನು ಡಿಸೈಡ್ ಮಾಡಬಹುದು ಅಂತ ಹೇಳುತ್ತೆ. ಸೊ ದೀಸ್ ಆರ್ ದ ಕಂಡೀಷನ್ಸ್ ವೇರ್ we see the importance of this particular provision. When we summarize these provisions, what do we find? That normally presumptions are a result of human experience and reason as we apply them to the course of nature and the ordinary flow of life. ಒಂದು ಜೀವನದ ಪ್ರವಾಹ ಏನಿದೆ ಅದರ ಪ್ರಕಾರ ಒಂದು ನೈಸರ್ಗಿಕವಾಗಿ ಏನೇನೋ ಒಂದು ವ್ಯಕ್ತಿಗತ ಅನುಭವ ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಯ ರೀಸನ್ ಅಥವಾ ಅವನ ಯೋಚನೆ ಮಾಡ್ತಾನೆ, ಅವನ ಯೋಚನೆ ಶಕ್ತಿ, ಅದರ ಪ್ರಕಾರ ಹೇಗೆ ಇದನ್ನು ಇರಬಹುದು, ಅದ್ರ ಬೇಸಿಸ್ ಮೇಲೆ ಈ ಪೂರ್ವಭಾವನೆಗಳು ಬಂದಿದೆ. ಪೂರ್ವಭಾವನೆ ಏನಕ್ಕೆ ಇರಬೇಕು ಅಂದರೆ ಒಂದು ರೀಸನಿಂಗ್ ಪವರನ್ನು, ಒಂದು ಕಾರಣ ಕೊಡುವಂಥ ಪವರನ್ನು ಇದನ್ನು ಹೆಲ್ಪ್ ಮಾಡೋಕ್ಕೋಸ್ಕರ, ಒಂದು ಆಧಾರ ಕೊಡೋಕ್ಕೋಸ್ಕರ. ಇಟ್ ಹೆಲ್ಪ್ಸ್ ದ ರೀಸನಿಂಗ್ ಆಫ್ ದ ಪರ್ಸನ್. It helps the reasoning of law. It assumes the truth of certain matters. ಯಾವುದೇ ಒಂದು ಪದಾರ್ಥದ ಸತ್ಯತೆಯನ್ನು ಒಂದು ಊಹೆ ಮಾಡಿಕೊಳ್ಳುತ್ತೆ. ಏನಕ್ಕೋಸ್ಕರ? ಒಂದು ಸಂಗತಿಯನ್ನು ಪ್ರಸ್ತಾಪನೆ ಮಾಡೋಕ್ಕೆ ಅಥವಾ ಸ್ಥಾಪನೆ ಮಾಡೋಕ್ಕೆ. To establish the facts. For that purpose, the presumption helps the court to aid the reasoning and assume the truth. Therefore, such presumptions may be grounded on general experience or probability of any kind. ಯಾವುದೇ ಒಂದು ಸಾಮಾನ್ಯ ಅನುಭವ ಅಥವಾ ಸಂಭಾವನೆಯ ಬೇಸಿಸ್ ಮೇಲೆ ಆಧಾರ ಇಟ್ಕೋಬಹುದು, ಅಥವಾ ಪಬ್ಲಿಕ್ ಪಾಲಿಸಿ ಆರ್ ಕನ್ವೀನಿಯನ್ಸ್, ಒಂದು ಕನ್ವೀನಿಯನ್ಸ್ ಮೇಲೆ, ಒಂದು ಅನುಕೂಲತೆ ಮೇಲೆ, ಒಂದು ಸಾರ್ವಜನಿಕ ಪಾಲಿಸಿಯ ಮೇಲೆ ಆಧಾರವಾಗಿರುತ್ತೆ. ಸೊ ದೀಸ್ ಆರ್ ಬೇಸ್ಡ್ ಆನ್ ಪಬ್ಲಿಕ್ ಪಾಲಿಸಿ ಆರ್ ಕನ್ವೀನಿಯನ್ಸ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ 112 of the act, the presumption is that a child which is born to married parents is legitimate. And it is a matter of policy, also of convenience. ಈ ಪೂರ್ವಭಾವನೆ ಇದರಲ್ಲಿ ಇರೋವಂಥ ನಿರ್ಣಾಯಕ ರುಜುವಾತು ಅಂತ ಏನು ಹೇಳಿದ್ವಿ, ಅದು ಒಬ್ಬ ವ್ಯಕ್ತಿ, ಒಂದು ಮಗು, ಒಂದು ಮ್ಯಾರೇಜ್ ಆಗಿರುವಂಥ, ವಿವಾಹ ಆಗಿರುವಂಥ ತಂದೆ ತಾಯಿಗೆ ಒಂದು ಮಗು ಜನನ ಆಗಿದೆ, ಹುಟ್ಟಿದೆ ಅಂತ ಹೇಳಿದರೆ ಇದು ಅವ್ರದೇ ಮಗು ಅಂತ ಹೇಳಿ ಒಂದು ಅನುಕೂಲತೆಯ ಇದು ಕೂಡ ಇದು ನಿಯಮ, ಒಂದು ಪಬ್ಲಿಕ್ ಪಾಲಿಸಿಯ ನಿಯಮ ಅಂತಾನು ತಗೋಬಹುದು. ಸೊ ದಿಸ್ ಇಸ್ ನೆಸೆಸರಿ ಇನ್ ದ interest of the child that this particular presumption has to be established. So in the next class we will be discussing about some other presumptions, that is presumptions in suicide cases and dowry deaths. ಮತ್ತೆ ಆತ್ಮಹತ್ಯೆ ಇದರಲ್ಲಿ ಮತ್ತೆ ಡೌರಿ ಡೆತ್ ಪ್ರಕರಣದಲ್ಲಿ ಒಂದು ಪೂರ್ವಭಾವನೆ ಏನಿರುತ್ತೆ ಅದು ನಾವು ಮುಂದಿನ ಡಿಸ್ಕಷನಲ್ಲಿ ಚರ್ಚೆ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ let us look into these things which have been discussed here as presumptions. What are the qualities of presumptions? What is the importance of conclusive proof? And what are the things which are following? So any question is there, you can mention the questions in the comment. You can post your questions. You can raise your questions even when the things are being discussed in the chat box. You can post your questions so that I can answer the questions. Also afterwards you can post the questions so that I can reply. I'll be glad to reply to those questions. So we will meet in the next discussion, which is on the other presumptions under the law. Thank you very much.